ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಘನ ಮಹಿಮೆ ಸಲ್ಲಿಸ್ತೇವೆ. ಪರಾತ್ಪರನೆ, ಪರಮೋನ್ನತನೆ, ಪರಿಪಾಲಕನೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಶುದ್ಧ ನಾಮ ಸ್ತುತಿಸುವಂತಹ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ನಡೆಸಿದೆ. ಅದರಂತೆ ನಾವು ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ಕಾಣಬರುವಂತೆ ನಮ್ಮನ್ನು ನೀನು ಆಶೀರ್ವದಿಸು. ಈಗ ಈ ವಾರದ ಮೊದಲು ತಲೆಬಾಗಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಕರಗೊಳಿಸ್ತೇನೆ. ನೀ ತಾನೇ ಆಶೀರ್ವದಿಸಿ ಬಲಪಡಿಸಿ ನಡೆಸು. ಈಗ ಕೇಳುವಂತಹ ಪ್ರತಿಯೊಂದು ವಾಕ್ಯಗಳು ಪ್ರತಿಯೊಬ್ಬರ ಆತ್ಮೀಯ ಜೀವನದಲ್ಲಿ ಬಲವನ್ನು ಶಕ್ತಿಯನ್ನು ಉಂಟು ಮಾಡುವ ಹಾಗೆ ನಿನ್ನ ಕೃಪೆಯಿಂದ ಅವನ್ನು ಕಾದು ಕಾಪಾಡಿ ಬಲಪಡಿಸಿ ನಡೆಸಬೇಕೆಂದು ಈಗ ಈ ಆರಾಧನೆ ಎಲ್ಲ ಕಾರ್ಯಕ್ರಮಗಳನ್ನು ಕರಗೊಳಿಸ್ತೇನೆ. ನೀ ತಾನೇ ಕಾದು ಕಾಪಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಗೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ನಾವು ಈ ಸಂದರ್ಭದಲ್ಲಿ ದೇವರನ್ನು ಆರಾಧಿಸಲು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಕೂಡಿ ಬಂದಿದ್ದೇವೆ. ಕೂಡಿ ಬಂದ ಸಂದರ್ಭದಲ್ಲಿ ಕೆಲವು ಹೊತ್ತುಗಳ ಕಾಲ ದೇವರ ವಾಕ್ಯಕ್ಕೂ ದೇವರ ಕಾರ್ಯಗಳಿಗೂ ನಾವು ನಮ್ಮ ಮನಸ್ಸನ್ನು, ನಮ್ಮ ಒಂದು ಕಾರ್ಯಗಳನ್ನ ಅರ್ಪಿಸೋಣ. கிறிஸ்துக்குள் அன்பான சகோதர சகோதரிகளுக்கு ஆண்டவராக இயேசு கிறிஸ்துவின் பரிசுத்த நாமத்தினால் வாழ்த்துக்கள். இந்த கால வேளையில் நாம் தேவனை ஆவியோடு உண்மையோடு தொழுது கொள்ள வந்திருக்கிறோம். இந்த நேரத்தில் நாம் சில நேரங்கள் தேவனுடைய வார்த்தைகளுக்கு செவி கொடுத்து கடந்து செல்வோம். ಈ ದಿನದಲ್ಲಿ ಆರಿಸಿಕೊಂಡಂತ ವೇದ ವಾಕ್ಯದ ಒಂದು ಪಾಠದ ಅಂಶ ಅಂದ್ರೆ ಕತ್ತಲಿಂದ ಬೆಳಕಿಗೆ ಬರುವುದು ಹೇಗೆ. ಕತ್ತಲೆಯಿಂದ ಬೆಳಕಿಗೆ ಬರುವುದು ಹೇಗೆ, ಈ ಹೊತ್ತಿನ ಒಂದು ಪ್ರಸಂಗದ ಒಂದು ಸಾರಾಂಶ கத்தலைಯಿಂದ ಬೆಳಕಿಗೆ ಬರುವುದು ಹೇಗೆ, இருளிலிருந்து வெளிச்சத்துக்கு வருவது எப்படி. இந்த ஒரு காரியத்தை குறித்து நாம் பார்க்கிறோம். ಬೈಬಲ್ ಸತ್ಯವೇದ ಪ್ರಕಾರ ಕತ್ತಲೆ ಅಂದ್ರೆ ಅಂಧಕಾರ. ಸತ್ಯವೇದ ಪ್ರಕಾರ ಕತ್ತಲೆ ಅಂದ್ರೆ ಅಂಧಕಾರ. ಕತ್ತಲೆ ಅಂಧಕಾರವೆಂದರೆ ಪಾಪ. வேதாகமப்படி இருள் என்றால் அந்தகாரம், அந்தகாரம் என்றால் அது பாவம். இந்த பாவத்தை குறித்து தான் அந்த இருள் என்ற ஒரு வார்த்தை வேதாகமத்தில் நமக்கு சொல்லுகிறது. ஆகையால் இதுக்கு யார் ஒரு தலைவராக இருக்கிறாருனாக்கா நாம் பார்க்கிறோம். ಇದಕ್ಕೆ ಉಲಗತ್ತಿನ ಅಧಿಪತಿಯಾದ ಪಿಶಾಚ್, ಈ ಲೋಕದ ಅಧಿಪತಿಯಾದಂತ ಸೈತಾನನು ಇದಕ್ಕೆ ಒಬ್ಬ ಅಧಿಪತಿಯಾಗಿದ್ದಾನೆ. ಈ ಒಂದು ಕಾರ್ಯದಲ್ಲಿ ಎಫೆಸ 2ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಎಫೆಸ 2:2. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡು. ನೀವು ಪೂರ್ವದಲ್ಲಿ ಅಂದ್ರೆ ಒಬ್ಬ ಕ್ರೈಸ್ತನು ಬೆಳಕಿಗೆ ಬರುವುದಕ್ಕಿಂತ ಮುಂಚೆ, ಒಬ್ಬ ಕ್ರೈಸ್ತನು ಸತ್ಯಕ್ಕೆ ಸೇರುವುದಕ್ಕಿಂತ ಮುಂಚೆ, ಒಬ್ಬ ಕ್ರೈಸ್ತನಾಗುವುದಕ್ಕಿಂತ ಮುಂಚೆ ಎಲ್ಲಿದ್ದರಂದ್ರೆ ಆತನು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿದೆ. ಈ ಒಂದು ನಂಬಿಕೆಯನ್ನ ಕಮ್ಮಿ ಮಾಡುವಂಥದ್ದು ಅಥವಾ ಅಪರಾಧಗಳನ್ನು ಪಾಪಗಳನ್ನು ಮಾಡುವಂಥದ್ದು ಇದು ಕತ್ತಲೆಯ ಗುಣಾಂಶಗಳು. ಈ ಕತ್ತಲೆಯ ಒಂದು ಅಧಿಪತಿ ನಾವು ನೋಡ್ತೇವೆ ಸೈತಾನ. நாம் பார்க்கின்ற இந்த காரியத்தில் இருளினுடைய அதிபதி, அதாவது இந்த இருளை ஆள்கின்ற ஒரு காரியம் யார் என்றால் அது பிசாசானவன் தான் சொல்லுகிறது. அந்த பிசாசானவன் இந்த உலகத்தின் நம்மோடு இருந்து அந்த காரியங்களை நம்மளுக்கு செய்கிறான். ஆகையால் நாம் இப்ப பார்க்கிற ಕಾರ್ಯಗಳು ಈ ಲೋಕದ ಅಧಿಪತಿಯಾದ ಒಂದು ಸೈತಾನನು ಯಾವ ರೀತಿ ನಮ್ಮನ್ನು ನಡೆಸುತ್ತಾನೆ, ಯಾವ ಕಾರ್ಯಕ್ಕೆ ನಡೆಸ್ತಾನೆ ಅಂದ್ರೆ ಲೋಕದ ಅಧಿಪತಿ ಆತನು. ಕತ್ತಲೆಗೆ ಅಧಿಪತಿ ಸೈತಾನನು. ಆ ಸೈತಾನನು ಆ ರೀತಿ ಇದ್ದಾನೆ. ಸೊ ಇವತ್ತು ನಾವು ನೋಡ್ತಾ ಇರೋ ಪಾಠ கத்தலைಯಿಂದ ಬೆಳಕಿಗೆ, இருளிலிருந்து வெளிச்சத்துக்கு. இருள் என்றால் அது பாவம், இருள் என்றால் அது பிசாசு, இருள் என்றால் அந்தகாரம், இருள் என்றால் அபராதம், இருள் என்றால் பாவம். எல்லா காரியங்களும் அந்த இருளுக்கு சம்பந்தப்பட்டு. இந்த இருளிலிருந்து ஒரு மனிதன் எப்படி வெளிச்சத்துக்கு வருகிறான், இந்த காரியத்தை குறித்து நாம் பார்க்கிறோம். ஏனென்றால் இந்த உலகத்தில் மனிதன் இன்னும் அந்த இருளில் இருக்கிறானா, இல்லை இந்த வெளிச்சத்தில் நடந்து கொண்டிருக்கிறானா என்ற காரியங்களை பார்க்கும் போது நாம் சற்று நேரம் இருளை குறித்து நாம் ಗಮನಿಪೋம். ಕತ್ತಲೆಯನ್ನು ಕುರಿತು ನಾವು ಕೆಲವು ವಾಕ್ಯಗಳು ನೋಡೋಣ. ಎಫೆಸ 5ನೇ ಅಧ್ಯಾಯ 5-8 ನೋಡಿ. ಕತ್ತಲೆಯನ್ನು ಕುರಿತು ಏನು ಹೇಳುತ್ತೆ ಎಫೆಸ 5:8. ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ.
முற்காலத்தில் நீங்கள் அந்தகாரமாயிருந்தீர்கள், இப்பொழுது கர்த்தருக்குள் வெளிச்சமாயிருக்கிறீர்கள், வெளிச்சத்தின் பிள்ளையாய் நடந்து கொள்ளுங்கள். முற்காலத்தில் நாம் எங்க இருந்தோம்னாக்கா அந்தகாரத்தில் இருந்தோம். அந்தகாரம் என்றால் ಪಾವம், ಅಂಧಕಾರಂ என்றால் ಪಿಸಾಸಿನ ஒரு ಪಿಡಿயில் இருந்தோம். ಇವತ್ತಿನ ದಿನದಲ್ಲೂ ಸಹ ನಾವು ಈ ಒಂದು ಅಂಧಕಾರದ ಶಕ್ತಿಯಲ್ಲಿ ನಾವಿದ್ದೇವ ಅಥವಾ ನಾವು ಕ್ರಿಸ್ತನ ಬೆಳಕಿನಲ್ಲಿದ್ದೇವ ಅಂದ್ರೆ ಈಗ ಈ ಕತ್ತಲೆಯನ್ನು ಕುರಿತು ನೋಡ್ಬೇಕಾದ್ರೆ ಮೊದಲನೇದು ಕತ್ತಲೆ ಅಂದ್ರೆ ಪಾಪ, ಅಂಧಕಾರವೆಂದರೆ ಪಾಪ. ಈ ಅಂಧಕಾರದಲ್ಲಿ ಅಧಿಪತಿ ಯಾರೆಂದ್ರೆ ಸೈತಾನನು. ಈ ಒಂದು ಅಂಧಕಾರದಲ್ಲಿ ನಾವೆಲ್ಲಿದ್ದೋ ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚೆ ನಾವು ಈ ಅಂಧಕಾರದಲ್ಲಿದ್ದೋ, ಈ ಅಂಧಕಾರದ ದೊರೆತನದಲ್ಲಿ ನಾವಿದ್ದು ಈಗ ನಾವೇನಾಗಿದ್ದೀವಂತೆ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಈಗ ನಾವು ಕ್ರಿಸ್ತನ ಬೆಳಕಾಗಿದ್ದೆ. ಮತ್ತು ಕತ್ತಲೆಯ ಬೇರೆ ಗುಣಾಂಶಗಳೇನು? ತೀತ 3ನೇ ಅಧ್ಯಾಯ 3ನೇ ವಾಕ್ಯ. ತೀತ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋಗುವುದು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಗೋವುಗಳಿಗೆ ಅಧಿಕರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದರು. ಈ ಕತ್ತಲೆಯ ಗುಣಾಂಶಗಳು, ಕತ್ತಲೆಯ ಕ್ಯಾರೆಕ್ಟರ್ಗಳು ಏನಂತ ಹೇಳಿದ್ರೆ, ಫಸ್ಟ್ ಏನಂದ್ರೆ ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೇವೆ. ಈ ಕತ್ತಲೆಯಲ್ಲಿ ಏನಾಗಿತ್ತು? ಒಂದು ಹೊಟ್ಟೆ ಕಿಚ್ಚು, ಜಗಳ, ಅಸಹ್ಯ, ಒಬ್ಬರನ್ನೊಬ್ಬರು ಕಾಲು ಎಳೆಯೋದು, ಇದೆಲ್ಲವೂ ಯಾವುದರ ಲಕ್ಷಣಗಳು ಅಂದ್ರೆ ಕತ್ತಲೆ, ಅಂಧಕಾರದ ಲಕ್ಷಣಗಳು. ಇವತ್ತಿನ ಪಾಠ ನಾವು ನೋಡ್ತಾ ಇರೋದು ಕತ್ತಲೆಯಿಂದ ಬೆಳಕಿಗೆ. ಈ ಕತ್ತಲೆಯಿಂದ ಬೆಳಕಿಗೆ ಅಂತ ಹೇಳ್ಬೇಕಂದ್ರೆ ಈ ಕತ್ತಲೆಯ ಗುಣಾಂಶಗಳು ಇದೆಲ್ಲವೂ ಸೈತಾನದಿಂದ ಉಂಟ ಮಾಡಲ್ಪಟ್ಟಿದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಕತ್ತಲೆ ಉಂಟು, ಪ್ರತಿಯೊಬ್ಬನ ಮನುಷ್ಯನಲ್ಲೂ ಈ ಅಂಧಕಾರಗಳು ಉಂಟು. ಈ ಅಂಧಕಾರದಲ್ಲಿ ನೀವು ಇರಬಾರದು, ಈ ಅಂಧಕಾರದ ಬದುಕಿನಲ್ಲಿ ನೀವು ಬದುಕಬಾರದು, ಈ ಅಂಧಕಾರದ ಜಗತ್ತಿನಲ್ಲಿ ನೀವು ನರಳಬಾರದು. ಈ ಅಂಧಕಾರದಿಂದ ನಿಮ್ಮನ್ನು ಬಿಡುಗಡೆಗೊಳಿಸೋದಕ್ಕೆ ಏನಾಗಿದೆ ಅಂದ್ರೆ ಕ್ರಿಸ್ತನು ಬೆಳಕಾಗಿ ಈ ಲೋಕಕ್ಕೆ ಬಂದನು. ಮತ್ತೆ ಇನ್ನೂ ಒಂದು ಕತ್ತಲೆಯ ಒಂದು ಅಂಶಗಳು ನೋಡ್ಬೇಕಾದ್ರೆ ಕೊಲೆಸ 3ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೊಲೆಸ್ಯ 3ನೇ ಅಧ್ಯಾಯ 7ನೇ ವಾಕ್ಯ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸಿ. ಪೂರ್ವದಲ್ಲಿ ಅಂದ್ರೆ ಕತ್ತಲೆಯಲ್ಲಿ ಏನಿದೆ? ದುರ್ಭಾವಗಳು. ಸೊ ಕತ್ತಲೆಯ ಅಂಶ ನಾವು ನೋಡ್ಬೇಕಾದ್ರೆ ಅಂಧಕಾರವೆಂದರೆ ಪಾಪ, ಅಂಧಕಾರದ ಅಧಿಪತಿ ಸೈತಾನ. ಅಂಧಕಾರದಲ್ಲಿ ಮೊದಲನೇ ಭಾಗ ಏನಂದ್ರೆ ನಂಬಿಕೆಯನ್ನು ಕೆಡಿಸುವಂತ ಒಂದು ದುರಾತ್ಮ. ಪ್ರತಿಯೊಬ್ಬ ಮನುಷ್ಯನ ನಂಬಿಕೆಯನ್ನು ಕೆಡಿಸುವಂತದ್ದು ಯಾವುದು? ಈ ಅಂಧಕಾರತನ. ಎರಡನೇ ನೋಡುತ್ತೇವೆ, ಇಂದಿನ ಕಾಲದಲ್ಲಿ ನಾವೇನಾಗಿದ್ದೋ ಕತ್ತಲೆ ಆಗಿದ್ದು. ಈಗ ನಿನ್ನೆ ಕೆವಿನ್ ದೀಕ್ಷಾಸ್ಥಾನ ತಗೊಂಡ, ಅದಕ್ಕೆ ಮುಂಚೆ ಅವನು ಯಾವ ಅಂಧಕಾರದಲ್ಲಿದ್ದ ಅಂದ್ರೆ ಆತನ ಕತ್ತಲೆಯಲ್ಲಿದ್ದ. ದೀಕ್ಷಾಸ್ಥಾನ ಹೊಂದಿದ ಮೇಲೆ ಆತನ ಏನಾಗಿದ್ದಾನೆ? ಬೆಳಕಿನಲ್ಲಿ ಬಂದಿದ್ದಾನೆ. ಅಂದ್ರೆ ಆತನ ಪೂರ್ವದಲ್ಲಿದ್ದದ್ದು ಅವನು ಮಾತ್ರವಲ್ಲ, ನಾವೆಲ್ಲರೂ ಸಹ ದೀಕ್ಷಾಸ್ಥಾನವನ್ನು ಹೊಂದುವುದಕ್ಕಿಂತ ಮುಂಚೆ, ರಕ್ಷಣೆಯಲ್ಲಿ ಬರುವುದಕ್ಕಿಂತ ಮುಂಚೆ ನಾವೆಲ್ಲಿದ್ದು ಅಂದ್ರೆ ಈಗ ನೋಡೋದಲ್ಲ, ಈ ಕತ್ತಲೆಯ ಅಧಿಪತಿಯಲ್ಲಿ, ಕತ್ತಲೆಯ ಅಂಧಕಾರದಲ್ಲಿ, ಆ ಸೈತಾನನ ಆಧಿಪತ್ಯದಲ್ಲಿ, ದುರಾತ್ಮ ನಡೆಸುವಂತ ಕಾರ್ಯದಲ್ಲಿ, ದುರ್ಭಾವಗಳಲ್ಲಿ, ಲೌಕಿಕ ವಿಚಾರಗಳಲ್ಲಿ, ಲೌಕಿಕ ಆಚಾರ ವಿಚಾರಗಳಲ್ಲಿ ನಾವೇನಾಗಿದ್ದೋ ಮುಳುಗೋಗಿದ್ದು. ಇದೆಲ್ಲವೂ ಕತ್ತಲೆಯ ಒಂದು ಅಂಶ. ಈ ಕತ್ತಲೆಯ ಅಂಶ, ಈ ಅಂಧಕಾರದ ಅಂಶ, ಈ ಪಾಪದ ಅಂಶಗಳು ನಾವು ನೋಡ್ಬೇಕಾದ್ರೆ ಅದು ಬಹಳ ಒಂದು ಕಠಿಣವಾದದ್ದು, ಬಹಳ ಒಂದು ಘೋರವಾದದ್ದು. ಇಂಥ ಒಂದು ಕತ್ತಲೆಯಿಂದ ನಾವೇನಾಗಿದ್ದೇವೆ? ಬೆಳಕಿಗೆ ಬಂದಿದ್ದೇವೆ. ಈಗ ಎರಡನೇದಾಗಿ ಈ ಕತ್ತಲೆಯಿಂದ ಬೆಳಕಿಗೆ ಬರುವುದು ಹೇಗೆ? ಇರುಳಿನಿಂದ ಬೆಳಚಕ್ಕೆ ಬರುವುದು எப்படி? ಈ ಕತ್ತಲೆಯಿಂದ ಬೆಳಕಿಗೆ ಬರುವುದು ಹೇಗೆ? ಯಾಕೆಂದ್ರೆ ನಿಜವಾದ ಬೆಳಕು ಯಾರು? ಕ್ರಿಸ್ತನೇ. ಕ್ರಿಸ್ತನೇ ಏನಾಗಿದ್ದಾನೆ? ನಿಜವಾದ ಬೆಳಕಾಗಿದ್ದಾನೆ. ನಾವು ಅನ್ಕೊಳ್ತೀವಿ ಈ ಒಂದು ಬೆಳಕನ್ನು ಕುರಿತು, ಈ ಒಂದು ಕಾರ್ಯ ಕುರಿತು ನೋಡ್ಬೇಕಂದ್ರೆ ಕತ್ತಲೆಯಿಂದ ನಾವು ಬರಬೇಕಾದ್ರೆ ಹೇಗ್ ಬರೋದು, ಯಾವ ರೀತಿ ಬರುವುದು? ಸುಲಭವಾಗಿ ಹೇಳ್ಬಿಡ್ತೀವಿ ನಾವು. ಒಂದು ದೀಕ್ಷಾಸ್ಥಾನ ತಗೊಂಡ್ಬಿಡ್ತೀರಾ, ನೀವು ಕ್ರಿಸ್ತನ ಮರಣ ಪುನರುತ್ಥಾನ ಇದನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಆದರೆ ನಿಜವಾಗಿಯೂ ಕತ್ತಲೆಯಿಂದ ಬೆಳಕಿಗೆ ಬರುವುದು ಎಂಬುದಾಗಿ ನೋಡ್ಬೇಕಾದ್ರೆ ಯೆಶಾಯನಿಗೆ ಬರೆದ ಪ್ರವಾದನ ಗ್ರಂಥ 50ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇದನ್ನು ಮಾತನಾಡ್ತಾನೆ. ಯೆಶಾಯ 50:10ನೇ ವಾಕ್ಯ. ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಆತನ ಸೇವಕನ ಮಾತನ್ನು ಕೇಳುವುದು, ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸವಿಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳುವುದು. ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿಟ್ಟು ಆತನ ಸೇವಕನ ಮಾತನ್ನು ಕೇಳುವನು, ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸವಿಟ್ಟು ತನ್ನ ದೇವರನ್ನು
ಆಧಾರ ಮಾಡಿಕೊಳ್ಳಲಿ. ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಅಂದ್ರೆ ಅರ್ಥ ಏನು? ಕತ್ತಲಲ್ಲಿ ನಡೀತಾ ಇದ್ರೆ ಅಲ್ಲೇನಿಲ್ಲ, ಬೆಳಕಿಲ್ಲ. ಆ ಬೆಳಕಿಲ್ಲದವನು ಯಾರ ಮೇಲೆ ಭರವಸೆ ಇಡಬೇಕಂತೆ? ಯೆಹೋವನ ನಾಮದಲ್ಲಿ ಭರವಸೆ ಬಿಟ್ಟು ದೇವರನ್ನು ಆಧಾರ ಮಾಡಿಕೊಳ್ಳಲಿ. ಈ ಕತ್ತಲಿನ ಕುರಿತು ಅನೇಕ ಪ್ರವಾದಿಗಳು ಈ ಬೆಳಕನ್ನು ಕುರಿತು ಆಗ್ಲೇ ನಮ್ಗೆ ಮಾತನಾಡಿದ್ದಾರೆ. ಸೊ ಇಲ್ಲಿ ಕತ್ತಲಲ್ಲಿ ನಡೆಯುವಂತವರು ಬೆಳಕಿಲ್ಲದವರಾಗಿದ್ದಾರೆ. ಆ ಬೆಳಕಿಲ್ಲದವನು ಯೆಹೋವನ ನಾಮದ ಆಧಾರದಲ್ಲಿ ಭರವಸೆ ಬಿಟ್ಟಾಗ ಆತನ ಎಲ್ಲಿ ಬರ್ತಾನೆ? ಬೆಳಕಿಗೆ ಬರುವನಾಗಿದ್ದಾನೆ. ಈ ಬೆಳಕಿಗೆ ಬರುವಂತದ್ದು ಅಂದರೆ ಕತ್ತಲೆಯ ಪೂರ್ವ ಸ್ವಭಾವವನ್ನು ಬಿಟ್ಟು ಬರುವಂತದ್ದು. ನಾವಿವತ್ತು ಪ್ರತಿ ವೈಯಕ್ತಿಕ ಸ್ವಭಾವನ ಕಾರ್ಯಗಳನ್ನ ನೋಡ್ತಾ ಇಲ್ಲ, ಕತ್ತಲೆಯಿಂದ ಬೆಳಕಿಗೆ. ಈ ಕತ್ತಲೆಯಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ಬೆಳಕಿಗೆ ಬಂದಾಗ ಮಾತ್ರ ಮನುಷ್ಯನ ಏನಾಗ್ತಾನೆ? ದೇವರ ಒಂದು ಸನ್ನಿಧಾನ ಇರೋದಕ್ಕೆ ಸಾಧ್ಯ. ಯಾಕೆ? ಯಾವತ್ತು ಕತ್ತಲಿಗೂ ഇരുಳಿಗೂ ಬೆಳಕಿಗೆ ಏನಿಲ್ಲ, ಸಂಬಂಧನೇ ಇಲ್ಲ. ഇരുಳು ಬೆಳಕು ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ದೇವರು ಈ ಲೋಕದ ಅಧಿಪತಿಯಾದ ಸೈತಾನನು ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಬೇರ್ಪಡುವಿಕೆ, ಈ ಕಾರ್ಯ ನೋಡ್ಬೇಕಾದ್ರೆ ಇಲ್ಲಿ ನೋಡ್ತೇವೆ, ಯೆಹೋವನ ನಾಮದಲ್ಲಿ ಭರವಸೆ ಬಿಟ್ಟು ದೇವರನ್ನು ಆಧಾರ ಮಾಡಿಕೊಳ್ಳಲಿ. ಯಾರು? ಕತ್ತಲೆಯಲ್ಲಿ ನಡೆಯುವವರು, ಬೆಳಕಿಲ್ಲದವರು ಯಾರ ಮೇಲೆ ಆಧಾರ ಮಾಡ್ಕೋಬೇಕು? ಯೆಹೋವನ ನಾಮದಲ್ಲಿ ಆಧಾರ ಮಾಡಿಕೊಳ್ಳಬೇಕು. ಯೆಹೋವನ ನಾಮದಲ್ಲಿ ಆಧಾರ ಮಾಡಿಕೊಳ್ಳಬೇಕಾದರೆ, ಯೆಹೋವನ ನಾಮದಲ್ಲಿ ನಡೆಸಿಕೊಳ್ಳಬೇಕಾದರೆ ಪ್ರತಿಯೊಂದು ಕಾರ್ಯಗಳನ್ನು ನಾವು ನೋಡಲಾಗಿದೆ. ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ 18ನೇ ವಾಕ್ಯ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕೈಗೊಳಿಸಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರವಾದವರಲ್ಲಿ ಅರ್ಥವನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ಕಳುಹಿಸಿದ್ದೇನೆ. ನಾವು ಅನೇಕ ಸಾರಿ ಈ ವಾಕ್ಯಗಳನ್ನು ಓದಿದ್ದೇವೆ, ಅನೇಕ ಸಾರಿ ಈ ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಪೌಲನು ಬಹಳ ಅರ್ಥಗರ್ಭಿತವಾಗಿ ಬಿಡಿಸಿ ಈ ವಾಕ್ಯವನ್ನು ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾನೆ? ಅವರು ಕತ್ತಲೆಯಿಂದ ಬೆಳಕಿಗೂ, ಫಸ್ಟ್ ಎಲ್ಲಿಂದ? ಕತ್ತಲೆಯಿಂದ ಬೆಳಕಿಗೂ, ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ. ಒಬ್ಬ ಮನುಷ್ಯ ಬೆಳಕಿಗೆ ಬರ್ತಾನಂದ್ರೆ ಕತ್ತಲೆಯಿಂದ ಫಸ್ಟ್ ಎಲ್ಲಿ ಬರ್ತಾನೆ? ಬೆಳಕಿಗೆ ಬರ್ತಾನೆ. ಎರಡನೇದು, ಸೈತಾನನ ಅಧಿಕಾರದಿಂದ ಯಾರ ಅಧಿಕಾರಕ್ಕೆ ಬರ್ತಾನೆ? ದೇವರ ಕಡೆಗೆ. ದೇವರ ಕಡೆಗೆ ತಿರುಗಿಕೊಂಡು ಒಬ್ಬ ಮನುಷ್ಯನು ಕತ್ತಲಿಂದ ಬೆಳಕಿಗೆ ಬರ್ತಾನೆ ಅಂದ್ರೆ ಅವನಿಗೆ ಯಾರ ಅಧಿಕಾರ ಅವನಿಗೆ ಆಗಲ್ಲ? ಸೈತಾನ ಅಧಿಕಾರವು ಹಿಡಿಯೋಕ್ ಸಾಧ್ಯವಿಲ್ಲ. ಮುಂದೆ ಹೇಳ್ತಾನೆ ನೋಡಿ, ದೇವರ ಕಡೆಗೆ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ. ಒಬ್ಬ ಮನುಷ್ಯನು ಬೆಳಕಿಗೆ ಬಂದು ದೇವರಲ್ಲಿ ನಂಬಿಕೆ ಇಡುವುದರಿಂದ, ಒಬ್ಬ ಮನುಷ್ಯನು ಬೆಳಕಿಗೆ ಬಂದು ದೇವರಲ್ಲಿ ನಂಬಿಕೆ ಇಡುವುದರಿಂದ ಏನ್ ಹೇಳ್ತಾನೆ ನೋಡಿ, ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುತ್ತಾನೆ. ಒಬ್ಬ ಮನುಷ್ಯನು ಬೆಳಕಿಗೆ ಬರುವುದರಿಂದ ಏನ್ ಸಿಕ್ಕುತ್ತೆ? ಎರಡು ಕಾರ್ಯ. ಒಂದು, ದೇವರ ಕಡೆಗೆ ಬರ್ತೀರಾ. ಎರಡನೇದು ಪಾಪ ಪರಿಹಾರ. ಮೂರನೇದೇನು? ಪವಿತ್ರರಾದವರಲ್ಲಿ ನಿಮಗೆ ಹಕ್ಕು, ದ ರೈಟ್ಸ್ இன் சாங்டிபிகேஷன். தமிழ்ல அவர்கள் என்னை பற்றும் விசுவாசத்தினாலே பாவ மன்னிப்பையும் பரிசுத்தமாக்கப்பட்டவர்களுக்குரிய சுதந்திரத்தையும். ஒரு மனுஷன் வெளிச்சத்துக்குள்ள வரான்னு சொன்னா அவனுக்கு தேவனிடத்தில் வருகிறான், பாவ மன்னிப்பு உண்டு, மூணாவது பரிசுத்தமாக்கப்படுகிறான். இந்த மூணு காரியமும் ஒரு மனுஷனுக்கு சபைக்குள் வரும்போது, ರಕ್ಷಿಪುಗಳು வரும்போது, வெளிச்சத்துக்குள் வரும்போது ನಡೆக்கிறது. ಸೊ ಈಗ ಇಲ್ಲಿ ಹೇಳ್ತಾನೆ, ಒಬ್ಬ ಮನುಷ್ಯನು ಬೆಳಕಿಗೆ ಬರುವುದೆಂದ್ರೆ ಅಂದ್ರೆ ನಂಬಿಕೆ ಇಡಬೇಕಲ್ಲ. ಒಂದು ಪಾಯಿಂಟ್ ಇದೆ, ನನ್ನಲ್ಲಿ ನಂಬಿಕೆ ಇಡುವುದರಿಂದ. ಯಾವ್ದ್ರಲ್ಲಿ? ದೇವರಲ್ಲಿ ನಂಬಿಕೆ ಇಡ. ಸುಮ್ಮನೆ ಬೆಳಕಿಗೆ ಬಂದ್ಬಿಟ್ಟೆ, ನಾನು ಕ್ರಿಸ್ತನಾಗ್ಬಿಟ್ಟೆ, ನಾನು ಕ್ರಿಸ್ತನ ಸಭೆಗೆ ಬಂದ್ಬಿಟ್ಟೆ, ಇಲ್ಲ. நாம் வெறும் ரட்சிக்கப்பட்டோம், நாம் விசுவாசித்தோம். விசுவாசப்பட்டு விசுவாசிக்கிறவனுக்கு இந்த பாவ மன்னிப்பும் இந்த பரிசுத்த தன்மையும் தேவன் தருகிறார். பிசாசனுடைய அந்த அதிகாரத்திலிருந்து விடுவித்து கொண்டு வருகிறார். ಇದು இந்த ಕತ್ತಲಿಂದ ಬೆಳಕಿಗೂ ಸೈತಾನ ಅಧಿಕಾರ ದೇವರ ಕಡೆಗೆ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆಯಿಂದ ಪಾಪ ಪರಿಹಾರವನ್ನು ಪವಿತ್ರರಾದಲ್ಲಿ ಹಕ್ಕನ್ನು ಹೊಂದಬೇಕೆಂದು ಅವರ ಕಣ್ಣುಗಳು ತೆರೆಯಬೇಕೆಂದು ನಿನ್ನ ಬಳಿ ಕಳಿಸುತ್ತೇನೆ. ಒಬ್ಬ ಮನುಷ್ಯನ ಬೆಳಕಿಗೆ ಬರುತ್ತಾನೆಂದರೆ, ಒಬ್ಬ ಮನುಷ್ಯನ ಕತ್ತಲನ್ನು ಬಿಟ್ಟು ಬರ್ತಾನೆ ಅಂದ್ರೆ 4 ವಿಷಯ ಅವನ ಜೀವನದಲ್ಲಿ ಆಗುತ್ತೆ. ಒಂದು, ಸೈತಾನನ ಅಧಿಕಾರ ಏನಾಗುತ್ತೆ? ಬಿಟ್ಟು ಹೋಗುತ್ತೆ. ಎರಡನೇದು, ದೇವರ ಕಡೆಗೆ ಬರ್ತಾನೆ. ಮೂರನೇದು, ಪಾಪ ಪರಿಹಾರ ಉಂಟಾಗುತ್ತೆ. ನಾಲ್ಕನೇದು, ಪರಿಶುದ್ಧತೆಯಲ್ಲಿ ಹಕ್ಕು ಸಿಗುತ್ತೆ. ಒಬ್ಬ ಮನುಷ್ಯನು ಕತ್ತಲೆಯಿಂದ ಬೆಳಕಿಗೆ ಬರುವಾಗ, ಒಬ್ಬ ಮನುಷ್ಯನು ಆ ಒಂದು ಪಾಪ ಸ್ವಭಾವದಲ್ಲಿ ಬರ್ಬೇಕಾದ್ರೆ 4 ವಿಷಯಗಳು ನಡೆಯುತ್ತೆ. ಒಂದು, ಸೈತಾನ ಅಧಿಕಾರ ಹೋಗುತ್ತೆ.
ಎರಡನೇದು ದೇವರ ಬಳಿಗೆ ಬರುತ್ತಾನೆ, ಮೂರನೇದು ಪಾಪ ಪರಿಹಾರ ಆಗುತ್ತೆ, ನಾಲ್ಕನೇದು ಬಹಳ ಮುಖ್ಯ, ಪವಿತ್ರವಾಗುವುದರಲ್ಲಿ ನಿಮ್ಗೇನ್ ಸಿಗುತ್ತೆ? ಹಕ್ಕು ಸಿಗುತ್ತೆ. ನಾವು ಅನೇಕ ಸಾರಿ ಈ ವಾಕ್ಯಗಳನ್ನ ಓದಿ ದಾಟ್ಕೊಂಡು ಹೋಗಿರ್ತೇವೆ, ಆದ್ರೆ ವಾಕ್ಯವನ್ನು ಅಲ್ಲಿ ನಿಂತು ಆ ವಾಕ್ಯವನ್ನು ಗಮನಿಸಬೇಕಾದ್ರೆ ನಮಗೆ ಆ ಒಂದು ಕಾರ್ಯಗಳು ಅರ್ಥವಾಗುತ್ತೆ. ಈ ಒಂದು ಕತ್ತಲಲ್ಲಿರುವಂತರು ಬೆಳಕಿಗೆ ಬರುವುದು ಯಾವುದರ ಮುಖಾಂತರ? ನಾವು ಅನ್ಕೋತೇವೆ ಯಾವುದರ ಮುಖಾಂತರ ಬೆಳಕಿಗೆ ಬರುತ್ತೇವೆ? ಯಾರು ಬೆಳಕಿಗೆ ತರುತ್ತಾರೆ? ಈ ಕತ್ತಲಲ್ಲಿರುವವರನ್ನು ಬೆಳಕಿಗೆ ತರುವಂತವರು ಯಾರು? ಯಾವುದು ನಾನು ಹೇಳಿದೆ, ಕತ್ತಲೆಯಿಂದ ಬೆಳಕಿಗೆ ಬರಬೇಕಾದ್ರೆ ಸೈತಾನನ ಅಧಿಕಾರ ಹೋಗುತ್ತೆ, ದೇವರ ಕಡೆಗೆ ಬರುತ್ತೇವೆ, ಪಾಪ ಪರಿಹಾರವಾಗುತ್ತೆ, ನಮಗೆ ಪವಿತ್ರವಾಗುವಂತ ಒಂದು ಹಕ್ಕನ್ನು ದೇವರು ಕೊಡ್ತಾನೆ. ಹೇಗೆ ಈ ಕತ್ತಲೆಯಿಂದ ಬೆಳಕಿಗೆ ಬರುವಂತದ್ದು ಎಂದು ನೋಡಬೇಕಾದ್ರೆ ನಿಶ್ಚಯವಾಗಿಯೂ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ಎಫೆಸ 1:13. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಒಬ್ಬ ಮನುಷ್ಯನು ರಕ್ಷಣೆ ವಿಷಯವಾದ ಸುವಾರ್ತೆಯನ್ನು ಕೇಳಿದಾಗ ಕ್ರಿಸ್ತನಲ್ಲಿ ನಂಬಿಕೆ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಏನಾಗುತ್ತೆ? ಪರಿಶುದ್ಧಾತ್ಮನನ್ನು ಮುದ್ರೆಯನ್ನಾಗಿ ನಾವು ಹೊಂದುತ್ತೇವೆ. ಒಬ್ಬ ಮನುಷ್ಯನು ಸ್ವಾರ್ಥೆಯ ಮೂಲಕ, ಯಾವುದರ ಮುಖಾಂತರ? ರಕ್ಷಣೆಯ ಸ್ವಾರ್ತೆ. ಪ್ರತಿಯೊಬ್ಬ ಮನುಷ್ಯರು ಬೆಳಕಿಗೆ ಬರುವಂತದ್ದು, ಈ ಪರಿಶುದ್ಧಾತ್ಮನ ಬಲವನ್ನು ಹೊಂದುವಂಥದ್ದು ಅಥವಾ ದೇವರ ಸನ್ನಿಧಾನಕ್ಕೆ ಬರುವಂತದಕ್ಕೆ ಮುಖ್ಯವಾದ ಕಾರಣ ಈ ರಕ್ಷಣೆಯ ಸುವಾರ್ತೆ. ಸುವಾರ್ತೆ ಏನೆಂಬುದು ನಮ್ಗೆಲ್ರಿಗೂ ಗೊತ್ತು. ಯೇಸು ಕ್ರಿಸ್ತನ ಒಂದು ಮರಣ, ಓಣಲ್ಪಡುವುದು, ಪುನರುತ್ಥಾನ, ಈ ಎಲ್ಲ ಕಾರ್ಯಗಳು ನಮಗೆ ಗೊತ್ತು. ಈ ರಕ್ಷಣೆ ಸುವಾರ್ತೆ ಒಬ್ಬ ಮನುಷ್ಯನಲ್ಲಿ ಆ ರಕ್ಷಣೆ ಸುವಾರ್ತೆ ನಂಬಿಕೆ ಇಟ್ಟಾಗ, ஒரு மனிதன் இயேசு கிறிஸ்துவின் ரட்சிப்பின் திட்டத்தை, ரட்சிப்பை குறித்து அந்த சுவிசேஷத்துக்கு கீழ்ப்படிந்த போது அவனுக்குள் பரிசுத்த ஆவி முத்திரையாக தரப்படுகிறார். இதுதான் நடக்குது. ஒரு மனுஷன் ஞானஸ்தானம் பெற்ற போது இருளிலிருந்து அவன் வெளிச்சத்துக்கு வரும்போது அவன் பிசாசின் பிடியிலிருந்து விடுவிக்கிறான், அவன் தேவனிடத்தில் வருகிறான், அவன் பாவம் மன்னிக்கப்படுகிறது, அவனுக்கு பரிசுத்த ஆவியின் ஒரு ಮುದ್ರೆ ಕೇಳ್ಕப்படுகிறது. ಇದು ಎದ್ರ ಮೂಲವಾಗಿ? ಸುವಿಶೇಷದ ಮೂಲವಾಗಿ. ನಾವು ಸುಮ್ಮನೆ ಯಾರಿಗೂ ಕರ್ಕೊಂಡ್ಬಂದು ದೀಕ್ಷಾ ಸ್ನಾನ ಮಾಡಿಸುವಂಥದ್ದು ಅಲ್ಲ. ಒಬ್ಬ ವ್ಯಕ್ತಿಗೆ ನಾವೇನ್ ಮಾಡ್ತೀವಿ? ಸುವಾರ್ತೆಯನ್ನು ಹೇಳ್ತೇವೆ. ಅನೇಕ ಸಾರಿ ಅವರಿಗೆ ಸುವಾರ್ತೆಯನ್ನು ಹೇಳಿ ವಿಧೇಯರಾದಾಗ ಮಾತ್ರ ಆತನಿಗೆ ನಾವು ಆ ಒಂದು ದೀಕ್ಷಾ ಸ್ನಾನವನ್ನ ಕೊಡೋರಾಗಿದ್ದೇವೆ. ಎರಡನೇದಾಗಿ, ಈ ಒಂದು ಕತ್ತಲೆಯಿಂದ ನಾವು ಸುವಾರ್ತೆ ಮುಖಾಂತರ ಹೇಗೆ ಬೆಳಕಿಗೆ ಬರ್ತೇವೆ ಅಂತ ಹೇಳಿದ್ರೆ 1 ಕೊರಿಂಥ 15ನೇ ಅಧ್ಯಾಯ 3 ಮತ್ತು 4. 1 ಕೊರಿಂಥ 15, 3, 4. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಡನೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಮೂಡಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ ಬೋಧನೆಯ ಜೀವಿತದಲ್ಲಿ ಇದೆ. ಈ ರಕ್ಷಣೆಯ ಸುವಾರ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನು ಕತ್ತಲೆಯಿಂದ ಬೆಳಕಿಗೆ ಬರುವಂತದ್ದು ಹೇಳಿದ್ರೆ ಯಾವುದನ್ನ ನಂಬಬೇಕು? ಯೇಸು ಕ್ರಿಸ್ತನ ಹತ್ರ ಬಂದ್ರೆ ನನಗೆ ಗುಣಗಳಾಗುತ್ತೆ, ಯೇಸು ಕ್ರಿಸ್ತನ ಬಳಿಗೆ ಬಂದ್ರೆ ನನಗೆ ಆಶೀರ್ವಾದ ಸಿಗುತ್ತೆ, ಯೇಸು ಕ್ರಿಸ್ತನ ಬಳಿಗೆ ಬಂದ್ರೆ ನನಗೆ ಐಶ್ವರ್ಯಗಳೆಲ್ಲ ಹೋಗುತ್ತೆ, ಯೇಸು ಕ್ರಿಸ್ತನ ಬಳಿಗೆ ಬಂದ್ರೆ ನನ್ನ ಕಣ್ಣೀರೆಲ್ಲ ಒರೆಸ್ತಾನೆ. ಈ ನಂಬಿಕೆಗಿಂತ ಯಾವುದನ್ನು ನಂಬೇಕಂದ್ರೆ ಆದರೂ ನನ್ನ ಪಾಪ ನಿವಾರಣೆಗೋಸ್ಕರ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರ 3ನೇದಲ್ಲಿ ಎದ್ದನು, ಇದನ್ನು ನಂಬಬೇಕು. ಈ ನಂಬಿಕೆ, ಈ ಒಂದು ವಿಶ್ವಾಸನೆ ನಮ್ಮಲ್ಲಿ ಏನ್ ಮಾಡುತ್ತೆ? ನಾವು ಸೈತಾನಿಂದ ಬಿಡಿಸಿಕೊಳ್ಳುವುದಕ್ಕೆ, ನಾವು ಕತ್ತಲೆಯಿಂದ ಬೆಳಕಿಗೆ ಬರುವುದಕ್ಕೆ, ನಾವು ಪಾಪ ಪರಿಹಾರ ಹೊಂದುವುದಕ್ಕೆ, ನಾವು ಪರಿಶುದ್ಧರಾಗುವುದಕ್ಕೆ ಈ ನಂಬಿಕೆ ನಮ್ಮಲ್ಲಿ ಬೇಕು. ಸುಮ್ಮನೆ ಏನೋ ಯೇಸು ಕ್ರಿಸ್ತನ ನಂಬ್ತೀಯಾ, ಹೋಗು ನಿನಗೆ ರಕ್ಷಣೆ ಆಯ್ತು. ಬಹಳ ಜನ ಹೇಳ್ತಾರೆ, ಅಲ್ಲ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದನು, ನನ್ನ ಪಾಪಗಳಿಗೋಸ್ಕರ ಸತ್ತನು, ಹೂಣಲ್ಪಟ್ಟನು ಮತ್ತು ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ 3ನೇ ದಿನ ಎದ್ದನು ಎಂಬುದು ಮನಪೂರ್ವಕವಾಗಿ, ಆತ್ಮಾಭಿಮಾನವಾಗಿ ಯಾವ ಒಬ್ಬ ಮನುಷ್ಯನು ಒಪ್ಪಿಕೊಳ್ತಾನೋ ಅವನಿಗೆ ಆ ಒಂದು ಬೆಳಕಿಗೆ ಬರುವಂತ ಒಂದು ಸಾಧ್ಯತೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅಲ್ಲೊಂದು 100 ಜನ ಬ್ಯಾಪ್ಟಿಸಮ್ ಕೊಟ್ರು, ಅಲ್ಲೊಂದು 5 ಜನ ಬ್ಯಾಪ್ಟಿಸಮ್ ಕೊಟ್ರು, ಆ ರೀತಿ ಅಲ್ಲ. ನಾವು ಆಳವಾಗಿ ಕ್ರಿಸ್ತನನ್ನು ಅರಿತು ತಿಳಿದುಕೊಂಡು ನಂತರ ಈ ಒಂದು ಪ್ರಕ್ರಿಯೆಯಲ್ಲಿ ಹೋದಾಗ ಮಾತ್ರ ನಾವು ಕತ್ತಲೆಯಿಂದ ಬೆಳಕಿಗೆ ಬರಲು ಸಾಧ್ಯ. ಸೊ ಈ ಒಂದು ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಹೂಣಲ್ಪಡುವಿಕೆ, ಯೇಸು ಕ್ರಿಸ್ತನ ಪುನರುತ್ಥಾನ ಒಬ್ಬ ಮನುಷ್ಯನನ್ನು ಕತ್ತಲೆಯಿಂದ ಬೆಳಕಿಗೆ ತರುವಂತದ್ದಾಗಿದೆ. ಈ ರಕ್ಷಣೆ ಸುವಾರ್ತೆ ಒಬ್ಬ ಮನುಷ್ಯನನ್ನು ಪರಿಶುದ್ಧಪಡಿಸುತ್ತದೆ, ಒಬ್ಬ ಮನುಷ್ಯನನ್ನು ಕತ್ತಲಿಂದ ಬೆಳಕಿಗೆ ತರುವಂತದ್ದಾಗಿದೆ. ಯಾಕೆ?
ಅದನ್ನು ರೋಮಾದಲ್ಲಿ ಹೇಳ್ತೀನಿ. ರೋಮ 10ನೇ ಅಧ್ಯಾಯ 9-10 ಏನ್ ಹೇಳ್ತೀನಿ ನೋಡಿ. ರೋಮ 10:9-10 ಇದು ಸುವಾರ್ತೆಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುತ್ತದೆ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ಬರುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನ ಸತ್ತವರನ್ನು ಎಬ್ಬಿಸಿದ ಹೃದಯದಿಂದ ನಂಬಿದರೆ ನಿನಗೆ. ಈ ಹೃದಯದಿಂದ ನಂಬದೆ ಹೋದ್ರೆ ಏನ್ ಸಿಕ್ಕಲ್ಲ, ರಕ್ಷಣೆ ಸಿಗಲ್ಲ. ನಮ್ಮಪ್ಪ ಇದ್ರು ಚರ್ಚ್ ಆಫ್ ಕ್ರೈಸ್ಟ್ ಅಲ್ಲಿ, ನಾನಿದ್ದೀನಿ, ನನ್ನ ಕುಟುಂಬ ಇತ್ತು, ನಾನು ಅದಕ್ಕೆ ಬಂದಿದ್ದೀನಿ, ಇದೆಲ್ಲ ಇಲ್ಲ. ಅವ್ರವ್ರ ರಕ್ಷಣೆ ಅವ್ರವ್ರಿಗೆ. ಏನ್ ನಂಬೇಕಂದ್ರೆ ನಾವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಅಂದ್ರೆ ತಂದೆಯಾದ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ರು. ಈ ಒಂದು ಕಾನ್ಸೆಪ್ಟ್ ನ ಯಾವೊಬ್ಬ ಮನುಷ್ಯ ಅರ್ಥ ಮಾಡಿಕೊಂಡು ದೀಕ್ಷಾಸ್ನಾನ ತಗೊಳ್ತಾನೋ ಅವನಿಗೆ ರಕ್ಷಣೆ ಉಂಟು. ಸುಮ್ನೆ ಏನೋ ಒಂದು ಕಷ್ಟಕ್ಕೆ, ಸುಖಕ್ಕೆ, ದುಃಖಕ್ಕೆ ನನಗೆ ದೇವರೆಲ್ಲ ಒಳ್ಳೇದ್ ಮಾಡ್ತಾರೆ, ನನ್ ಕಾಯಿಲೆ ಹೋಗ್ಬಿಡುತ್ತೆ, ನನ್ಗೆ ಹೊಟ್ಟೆನೇ ಹೋಗುತ್ತೆ, ನೋ, ಅದು ಯಾವುದು ಇಲ್ಲ. ದೇವರ ಒಂದು ಚಿತ್ತದಲ್ಲಿ ಇಲ್ಲ. ಎಲ್ಲಾ ಮನುಷ್ಯರಿಗೂ ಹೊಟ್ಟೆ ನೋವು ಬರ್ತದೆ, ಎಲ್ಲರಿಗೂ ರೋಗ ಬರ್ತದೆ, ಎಲ್ರಿಗೂ ಕಾಯಿಲೆ ಬರ್ತದೆ. ರಕ್ಷಣೆ ಹೊಂದದ ಮೇಲೆ ನಮ್ಗೆ ಏನ್ ಬರ್ತದೆ? ಹೊಟ್ಟೆ ನೋವು ಬರ್ತದೆ, ಜ್ವರ ಬರ್ತದೆ, ಎಲ್ಲ ಬಂದೇ ಬರ್ತದೆ. ಪರ್ಮನೆಂಟ್ ಆಗಿ ಯಾರ್ಯಾರು ಇದ್ದಾರೆ ಆರೋಗ್ಯವಂತರಾಗಿ? ಇಲ್ಲ. ಆರೋಗ್ಯ ಅನಾರೋಗ್ಯ ಅದೆಲ್ಲ ಒಂದು ಮನುಷ್ಯನ ಭಾಗವೇ. ಆದ್ರೆ ಒಬ್ಬ ಮನುಷ್ಯನ ಎಲ್ಲಿ ಬೆಳಕಿಗೆ ಬರ್ತಾನೆ, ಯಾವಾಗ ಕತ್ತಲಿನ ದಾಟಿ ಬರ್ತಾನೆ ಅಂದ್ರೆ ಅವನು ಯೇಸುವನ್ನು ಕರ್ತನೆಂದು ಬಾಯಿಂದ, ಫಸ್ಟ್ ಯೇಸು ಕ್ರಿಸ್ತನನ್ನ ಕರ್ತನೆಂದು ಬಾಯಿಂದ ಅರಿಕೆ ಮಾಡುವುದು. ಯಾರು ಎಬ್ಬಿಸಿದ್ರು ಅಂತ ಹೇಳ್ತಾರೆ? ದೇವರು ಆತನನ್ನು ಎಬ್ಬಿಸಿದನು ಅಂತ. ನಾವೊಂದು ಹಳೆ ಮತಶಾಖೆಲಿದ್ದಾಗ ಒಂದು ಹಾಡು ಹೇಳ್ತಾ ಇದ್ವು. ಆ ಹಾಡು ಈ ರೀತಿ ಇತ್ತು. ಯಾವ ರೀತಿ? ಜೀವದಿಂದ ಯೇಸು ಎದ್ದನು, ಸಾವ ಕೊಂದನು, ನಿತ್ಯ ಜೀವ ತಂದನು. ಅಂದ್ರೆ ಎಲ್ಲವೂ ಯೇಸುವೆ ಸೆಲ್ಫ್ ಮೋಟಿವೇಶನ್ ಆಗಿ ಡೆತ್ ಆಗಿ ರೆಸರೆಕ್ಷನ್ ಆದ್ರು ಅಂತ ಆ ಸಾಂಗ್. ಆ ರೀತಿ ಅಲ್ಲ. ಯಾರು ಎಬ್ಬಿಸಿದ್ದು ಯೇಸುವನ್ನ? ತಂದೆಯಾದ ದೇವರು. ಇಲ್ಲಿ ಹೇಳ್ತಾನೆ, ಅದೇನಿದ್ರು ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಯಾವಾಗ ಒಬ್ಬ ಮನುಷ್ಯನು ಬೆಳಕಿಗೆ ಬರ್ತಾನಂದ್ರೆ, ಯಾವಾಗ ಆ ಡಾರ್ಕ್ನೆಸ್ ಇಂದ ಬರ್ತಾನಂದ್ರೆ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ತಂದೆಯಾದ ದೇವರು ಸತ್ತವರೊಳಗಿಂದ ಆತನನ್ನು ಎಬ್ಬಿಸಿದನು ಎಂಬ ನಂಬಿಕೆ ಬರಬೇಕು. ಇದಿಷ್ಟು ನಿಮ್ ಮೈಂಡ್ಗಳಲ್ಲಿ ಓಡ್ಬೇಕು. ರಕ್ಷಣೆ ಬರ್ಬೇಕಾದ್ರೆ, ಬೆಳಕಿಗೆ ಬರ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹೊಡ್ಬೇಕು. ಮೋಸ್ಟ್ಲಿ ಕೆವಿನ್ ಮೈಂಡ್ ಅಲ್ಲಿ ಇದೆಲ್ಲ ಹೋಗಿದೆ ಅಂತ ಅನ್ಕೊಂಡಿದ್ದೀನಿ. 1 ವಾರ 10 ದಿವಸ ನಾವು ಕ್ಲಾಸ್ ತೆಗೆದಿದ್ದೀವಿ, ವಿಕ್ಟರ್ ತೆಗೆದಿದ್ದಾರೆ, ಅಲ್ಲಿ ಉಲ್ಲಕುಮಾರ್ ಅಂಕಲ್ ಕ್ಲಾಸ್ ತೆಗೆದಿದ್ದಾರೆ. ಸೊ ಅವ್ನು ಏನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ, ಒಂದು ಬೆಳಕಿಗೆ ಬರ್ತೀನಂದ್ರೆ ಯೇಸುವನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದನು, ಆತ ನನ್ನ ರಕ್ಷಕನು ಎಂದು ನಂಬಿಕೆ ಮಾಡಿದಾಗ ಮಾತ್ರ ಈ ಕಾರ್ಯಗಳೇನಾಗುತ್ತೆ ಆಗುತ್ತೆ. ಆವಾಗ ನಮಗೆ ಏನಾಗುತ್ತೆ? ಅರಿಕೆ ಇಟ್ಟು ನಾವು ರಕ್ಷಣೆ ಆದಾಗ ನಮ್ಮ ಪಾಪದಿಂದ ಬಿಡುಗಡೆ ಆಗುತ್ತೆ. ರೋಮ 6ನೇ ಅಧ್ಯಾಯ 17-18. ರೋಮ 6ನೇ ಅಧ್ಯಾಯ 17-18. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು, ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾಗಬೇಕು. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾಗಲೆಂದು ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ನೀವು ಮುಂಚೆ ಏನಾಗಿದ್ದೀರಿ? ಯಾವ್ದಕ್ಕೆ ದಾಸರಾಗಿದ್ದೀರಿ? ಕತ್ತಲೆಯಲ್ಲಿದ್ರಿ, ಸೈತಾನನಿಗೆ ದಾಸರಾಗಿದ್ದೀರಿ, ಕತ್ತಲೆಯಲ್ಲಿದ್ರಿ, ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ರಿ, ಕತ್ತಲೆಯಲ್ಲಿದ್ರಿ, ದುರ್ಭಾವಗಳನ್ನು ಹೊಂದಿದ್ದೀರಿ, ಕತ್ತಲೆಯಲ್ಲಿದ್ರಿ, ಲೌಕಿಕ ದುರಾಶೆಗಳನ್ನು ಹೊಂದಿದ್ದೀರಿ. ಈಗ ನೀವೇನಾಗಿದ್ದೀರಾ? ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದ್ರಿಂದ. ಯಾವ ಉಪದೇಶ ನಾವು ಕೇಳ್ತೀವೋ, ಯಾವ ಸತ್ಯವನ್ನ ನಾವು ಕೇಳ್ತೀವೋ ಮನಪೂರ್ವಕವಾಗಿ ಏನ್ ಮಾಡ್ಬೇಕು? ನಾನು ಒಪ್ಪಿಸ್ಕೊಡ್ಬೇಕು. ಆತ್ಮಾಭಿಮಾನವಾಗಿ ಮನಪೂರ್ವಕವಾಗಿ ಯಾವ ಮನುಷ್ಯ ಕ್ರಿಸ್ತನಲ್ಲಿ ಒಪ್ಪಿಸ್ಕೊಡ್ತಾನೋ ಅವನೇನಾಗ್ತಾನೆ ಅಂದ್ರೆ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾದ್ರಿಂದ ದೇವರಿಗೆ ಸ್ತೋತ್ರವಾಗಲಿ. ಯಾವುದಕ್ಕೆ ದಾಸರಾಗ್ತೇವೆ? ಈ ಪಾಪದಿಂದ ಬಿಡುಗಡೆಯಾಗಿ ನೀತಿಗೆ ದಾಸರಾಗುತ್ತೇವೆ. ಈ ಪಾಪದಿಂದ ಬಿಡುಗಡೆಯಾಗಿ ಬೆಳಕಿಗೆ ಬರುತ್ತೇವೆ. ಈ ಪಾಪದಿಂದ ಬಿಡುಗಡೆಯಾಗಿ ನಾವು ಪವಿತ್ರರಾಗುತ್ತೇವೆ. ಇದೆಲ್ಲವೂ ಪ್ರಕ್ರಿಯೆ ಏನಾಗುತ್ತೆ? ಈ ಒಂದು ಸ್ವಾರ್ಥೆಯ ಮೂಲಕ ನಮಗೆ ಕೊಡುವಂತದ್ದಾಗಿದೆ. ಈಗ ರಕ್ಷಣೆ ಒಂದಾಯ್ತು, ಬೆಳಕಿಗೆ ಬಂದಾಯ್ತು, ಕತ್ತಲಿಂದ ಬೆಳಕಿಗೆ ಬಂದಾಯ್ತು, ಸೈತಾನ ಅಧಿಕಾರದಿಂದ ದೇವರ ಕಡೆ ಬಂದಾಯ್ತು, ಪಾಪ ಪರಿಹಾರ ಹೊಂದಿ ನೀತಿವಂತರಾದೆವು, ಪರಿಶುದ್ಧತೆ ಇಲ್ಲದವರು ಪರಿಶುದ್ಧರಾದರು. ಈಗ ನಮ್ಮಲ್ಲಿ 4 ಕ್ವಾಲಿಫಿಕೇಶನ್ ಇದೆ. ಒಂದು, ದೇವರ ಬಳಿಯಲ್ಲಿದ್ದೇವೆ. 2ನೇದು, ನಮ್ಮಲ್ಲಿ ಪಾಪವಿಲ್ಲ. 3ನೇದು, ನಾವು ನೀತಿಗೆ ದಾಸರಾಗಿದ್ದೇವೆ. 4ನೇದು, ನಾವು ಪವಿತ್ರತೆಯಲ್ಲಿ ಹಕ್ಕನ್ನು ಹೊಂದಿದ್ದೇವೆ. ಈಗ ಬಂದಾಯ್ತು, ಸಭೆಗೆ ಸೇರಾಯ್ತು, ಬೆಳಕಲ್ಲಿ ನಾವು ಬಂದಾಯ್ತು. ಈ ಬೆಳಕಲ್ಲಿ ನಾನು ಹೆಂಗ್ ಬೆಳಗ್ಬೇಕು?
ಈ ಬೆಳಕಿನಲ್ಲಿ ನಾನು ಹೇಗೆ ಬೆಳಕಬೇಕು? ರಕ್ಷಣೆ ಹೊಂದಿರುವಂತ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನು ಅಂಗೀಕರಿಸುವಂತ ನನ್ನ ಒಂದು ಸಭೆ ಹಿರಿಯರೇ, ಕಿರಿಯರೇ, ಮಕ್ಕಳೆಲ್ಲರೂ ಈ ಕ್ರಿಸ್ತನ ಸುವಾರ್ತೆ ಪ್ರಕಾಶ ಬೆಳಕನ್ನ ನಾವು ಹೇಗೆ ಪ್ರಭಾವಗೊಳಿಸ್ತಿದ್ದೇವೆ? ಇದು ಪ್ರಶ್ನೆ. ಇಷ್ಟೊತ್ತು ಓಕೆ, ಇಷ್ಟೊತ್ತು ಸ್ಯಾಲ್ವೇಷನ್ ಏನಾಯ್ತು, ಕತ್ತಲೆ ಏನಾಯ್ತು, ಬೆಳಕಿಗೆ ಬಂದಾಯ್ತು, ಪರಿಶುದ್ಧ ಬಂದಾಯ್ತು. ಈಗ ಈ ಸುವಾರ್ಥ ಪ್ರಕಾಶವು, ಈ ಬೆಳಕು ನನ್ನಲ್ಲಿ ಯಾವ ರೀತಿ ಲೋಕಕ್ಕೆ ಕಾಣಿಸ್ತಾ ಇದೆ? ಯಾವ ರೀತಿ ಕಾಣಿಸ್ತಾ ಇದೆ? ಯಾವತ್ತ ಆಲೋಚನೆ ಮಾಡ್ತೀರಾ? ನನ್ನನ್ನು ನೋಡಿದ ತಕ್ಷಣ ಜನ ಏನನ್ಬೇಕು? ಈತನು ಕ್ರಿಸ್ತನವನು, ಕ್ರಿಸ್ತನ ಬೆಳಕು ಈತನಲ್ಲಿದೆ ಅನ್ಬೇಕು. ಅಥವಾ ನನ್ನ ಒಂದು ನೋಡಿದ ತಕ್ಷಣ ಅನೇಕ ಪ್ರಶ್ನೆಗಳು ಬೇರೆ ಯಾರು ಬರಬಾರ್ದು, ಆಸ್ಪದ ಕೊಡಬಾರ್ದು. ನಾನು ಹೇಗೆ ಪ್ರಕಾಶವನ್ನು ತೋರಿಸ್ತಾ ಇದ್ದೇನೆ ಅಲ್ವಾ? 2 ಕೊರಿಂಥ 4ನೇ ಅಧ್ಯಾಯ 3-4. 2 ಕೊರಿಂಥ 4ನೇ ಅಧ್ಯಾಯ 3-4. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿದೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಉಂಟು ಮಾಡುತ್ತಾರೆ. ಈ ವಾಕ್ಯನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ? ಈ ವಾಕ್ಯ ಏನ್ ಹೇಳುತ್ತೆ? ನಾವು ಸಾರುವ ಸುವಾರ್ತೆ ಕೆಲವರಿಗೆ ಮರೆಯಾಗಿರುವುದಾದ್ರೆ ನಾಶನ ಮಾರ್ಗದಲ್ಲಿ ಮರೆಯಾಗಿದೆ. ಈ ಸುವಾರ್ತೆ ಯಾರಿಗೆ ಮರೆಯಾಗಿದೆ? ಇವತ್ತು ಲೋಕದಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ಅವ್ರಿಗೆ ಯಾರ ಅವಶ್ಯಕತೆ ಇಲ್ಲ? ಕ್ರಿಸ್ತನ ಅವಶ್ಯಕತೆ ಇಲ್ಲ, ಸುವಾರ್ತೆಯ ಅವಶ್ಯಕತೆ ಇಲ್ಲ. ಅವರಿಗೆ ಅದೇನಾಗಿದೆ? ನಾಶನ ಮಾರ್ಗ ಆಗಿದೆ. ನೆಕ್ಸ್ಟ್ ಏನ್ ಹೇಳ್ತಾನೆ? ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದು. ಯಾರಲ್ಲಿ ಕ್ರಿಸ್ತನ ಸುವಾರ್ತೆ ಉದಯವಾಗಬಾರದು ಅಂತ ಈ ಲೋಕದ ಅಧಿಪತಿ ಪ್ಲಾನ್ ಮಾಡಿದ್ದಾನೆ. ನಿಮ್ಮಲ್ಲಿ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಏನ್ ಮಾಡಿದ್ದಾನೆ? ಅವರನ್ನು ಮಂಕ್ ಮಾಡಿದ್ದಾನೆ. ಇವತ್ತು ನನ್ನಲ್ಲಿ ಒಂದು ವೇಳೆ ದೇವರ ಸುವಾರ್ತೆಯ ಒಂದು ಬೆಳಕು, ಸುವಾರ್ತೆಯ ಪ್ರಕಾಶವು ನನ್ನಲ್ಲಿ ಬೆಳಗದಿದ್ದರೆ ನನ್ನನ್ನು ಯಾರು ಮಂಕ್ ಮಾಡಿದ್ದಾನೆ? சுவிசேஷத்தினுடைய வெளிச்சம் என்னில் இல்லாவிட்டால், சுவிசேஷத்தை நான் இந்த உலகத்துக்கு சொல்லாவிட்டால் என்னை யார் வந்துட்டு அடக்கி வச்சிருக்கிறா? பிசாசு பழையபடியே நம்மள என்ன பண்றான்? கொண்டுறான். அதுதான் சொல்றாய். அது ಈ ಒಂದು ವಾಕ್ಯ ಹೇಳ್ತಾ ಇರೋದು ರಕ್ಷಣೆ ಮಾರ್ಗದಲ್ಲಿ ಇಲ್ಲದವರು. இந்த வசனம் சொல்லுகிறது, ரட்சிப்புக்குள் இல்லாதவர்கள், அந்த நாசத்தின் பாதையில் இருக்கிறவர்கள் பிசாசு என்ன பண்ணிருக்கிறான்? ಅಡಕಿ ವச்சிருக்கிறான். ಆದ್ರೆ ಇವತ್ತು ರಕ್ಷಣೆ ಹೊಂದಿದಂತ ನಾವು ಈ ಸುವಾರ್ತೆ ಎಂಬ ಬೆಳಕನ್ನ ಈ ಲೋಕಕ್ಕೆ ಚೆಲ್ತಾ ಇದ್ದೇವೆ. ಈ ನನ್ನಲ್ಲಿರುವಂತ ಈ ಬೆಳಕನ್ನ, ನನಗೆ ಕೊಡಲ್ಪಟ್ಟಂತ ಈ ಭಾಗ್ಯವನ್ನ ಈ ಲೋಕಕ್ಕೆ ನಾವು ಹೇಳ್ತಾ ಇದ್ದೀವಾ ಇಲ್ವಾ? ಹೇಳಿದವರಿಗೆ ಯಾರು ಮಂಕ್ ಮಾಡಿದ ನಮ್ಮನ್ನ? ನಮ್ಮ ಕೆಲಸಗಳು, ನಮ್ಮ ಒತ್ತಡಗಳು, ನಮ್ಮ ಜೀವನಗಳು, ನಮ್ಮ ಜೀವನದ ಶೈಲಿಗಳು ನಮ್ಮನ್ನ ಏನ್ ಮಾಡ್ತದೆ? ಮಂಕ್ ಮಾಡಿಟ್ಟಿದೆ. ಸೈತಾನ ಗೊತ್ತು ನಿಮ್ಮನ್ನ ಹೆಂಗ್ ಮಂಕ್ ಮಾಡಬೇಕು, ಯಾವ ರೀತಿ ನಮ್ಮನ್ನ ಈ ಕಾರ್ಯಗಳನ್ನು ಹೇಳಿದವರಿಗೆ ಮಂಕ್ ಮಾಡಬೇಕಂತ ಯಾರು ಗೊತ್ತು? ಸೈತಾನ್ ಚೆನ್ನಾಗಿ ಗೊತ್ತು. ಅವನಿಗೆ ಗೊತ್ತು ಹೇಗೆ ನೀವು ಆರಾಧನೆಗೆ ಬರದಿರಂಗೆ ಬ್ಲಾಕ್ ಮಾಡಬೇಕು, ಹೇಗೆ ನೀವು ದೇವರ ಸನ್ನಿಧಾನಕ್ಕೆ ಬ್ಲಾಕ್ ಮಾಡಬೇಕು, ಒಂದು ಸಭೆ ಕೂಡುವಿಕೆಯಿಂದ ಹೆಂಗೆ ಎಸ್ಕೇಪ್ ಮಾಡಬೇಕು ಅಂತ ಸೈತಾನ್ ಚೆನ್ನಾಗಿ ಗೊತ್ತು. ಹೆಂಗೆ ಒಂದ್ ಸಭೆ ಕೂಡ್ಬೇಕಾದ್ರೆ, ಒಂದ್ ದೇವಜನ ಕೂಡ್ಬೇಕಾದ್ರೆ ಅಲ್ಲಿ ಬರದೇರಿಗೆ ಏನ್ ಮಾಡ್ತಾನೆ? ಅವನ್ ಬ್ಲಾಕ್ ಮಾಡ್ತಾ ಇರ್ತಾನೆ. ಬಟ್ ನಾನೇನ್ ಮಾಡ್ಬೇಕು? ಅದನ್ನ ಹೊಡೆದಿಲ್ಲಿ ಬರ್ಬೇಕು, ಅದಕ್ಕೊಂದು ಕಾರ್ಯವನ್ನು ನಾನು ಮಾಡ್ಬೇಕು. ಸೊ ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಕತ್ತಲೆಯೊಳಗಿಂದ ಏನಾಗುತ್ತೆ? ಈ ಸುವಾರ್ಥ ಪ್ರಕಾಶ ನಮ್ಮನ್ನು ತಂದಿದೆ. 6ನೇ ವಾಕ್ಯ ನೋಡಿ, ಅದರಲ್ಲಿ ಏನ್ ಹೇಳ್ತಾರೆ? ಯಾಕೆಂದ್ರೆ ಕತ್ತಲೆಯೊಳಗಿಂದ ಬೆಳಕು ಹೊರಗೆ ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನದ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊರಗೆ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ದೇವರು ತಾನೇ. ಯಾರು ಹೇಳಿದ್ದು ಬೆಳಕು ಹೊಳೆಯಲಿ ಅಂತ? ತಂದೆಯಾದ ದೇವರು. ಯಾರ ಮುಖಾಂತರ ಹೇಳ್ತಾನೆ? ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನ ಪ್ರಕಾಶವು ಅನೇಕರಿಗೆ ಉಂಟಾಗುವುದಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಯಾರ ಹೃದಯಗಳಲ್ಲಿ? ನಿಮ್ಮ ಹೃದಯಗಳಲ್ಲಿ ಯಾರು ಹೊಳೆದಿರೋದು? ಯೇಸು ಕ್ರಿಸ್ತನ ಪ್ರಭಾವ, ಪ್ರಕಾಶ, ಬೆಳಕು ಯಾರ ಹೃದಯದಲ್ಲಿದೆ? ಹೇಗೆ ಅಂದ್ರೆ ಬೆಳಕು ಹೊಳೆದಾಯ್ತು ಅಂದ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ, ಒನ್ಸ್ ಬ್ಯಾಪ್ಟಿಸಮ್,
ಒನ್ ಸೇವ್ಡ್ ಆಲ್ವೇಸ್ ಸೇವ್ಡ್ ಅಲ್ಲ. ಈ ಬೆಳಕು ನಮ್ಮಲ್ಲಿ ಹೊಡಿತಾ ಇದೆ. ಈಗ ಕ್ರಿಸ್ತನು ತಂದಂತ ಬೆಳಕು ಇವತ್ತು ನನ್ನ ಒಂದು ಜೀವನದಲ್ಲಿ, ನನ್ನ ಹೃದಯಗಳಲ್ಲಿ ಬೆಳಗ್ತಾ ಇದೆಯಾ? ಇದು ನಮ್ಮನ್ನ ಪರಿಶೋಧಿಸ್ಕೊಳ್ಬೇಕು ನನ್ನ ಪ್ರಿಯ ಸೋದರ ಸೋದರಿಯರು. ಬೆಳಕು ಯಾವಾಗ ಕಾಣೆ ಆಗುತ್ತೆ ನಮ್ಮಲ್ಲಿ? என்னில் எப்போ இருள் சூழ்கிறது, எப்போ எனக்கு இடத்துல வெளிச்சம் இல்லாம போகிறதுன்னா, நான் பழையபடி அந்த இடத்துக்கு போயிட்டாங்க. எந்த இடத்துக்கு? அந்த இருளுக்கு, அந்த அந்தகாரத்துக்கு, அந்த பிசாசத்தின் அதிகாரத்துக்கு, அவனுடைய காரியங்களுக்கு நான் திருப்பி போயிட்டா, கிறிஸ்துக்குள்ள இருக்கிற அந்த வெளிச்சம் நம்ம எனக்குள்ள இருக்கிறது என்ன ஆயிடுது? அப்படியே ಕಾಣಾಮ ಹೋಯ್ತು. ಅದನ್ನ ಹೇಳ್ತಾನೆ, ಇವತ್ತು ಏನ್ ಹೇಳ್ತೀನಿ, ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನ ಪ್ರಕಾಶವು ಅನೇಕರು ಉಂಟಾಗೋದಕ್ಕೆ ನಮ್ಮ ಹೃದಯಗಳಲ್ಲಿ ಹೊಡೆದನು. ನಿಮ್ಮ ಹೃದಯದಲ್ಲಿ ಇವತ್ತು ಕ್ರಿಸ್ತನ ಬೆಳಕು ಹೊಳಿತಾ ಇದೆಯಾ? இன்று நம் இதயங்களில் இயேசு, இந்த வசனம் என்ன சொல்லுது தமிழ்ல? ஒளியாக தோன்றும் பொருட்டாக எங்கள் இருதயங்களில் பிரகாசித்தார். இன்று எத்தனை பேருடைய இதயங்களில் இயேசு கிறிஸ்து பிரகாசித்துக் கொண்டிருக்கிறார்? இல்லை, அவர் பிரகாசத்தை நாம் எத்தனை பேர் இந்த உலகத்துக்கு வெளிச்சமாக காட்டிக் கொண்டிருக்கிறோம்? ஏதோ கிறிஸ்துவனாக வந்தோம், ஞாயிற்றுக்கிழமை ஆராதனை பங்கு பெற்றோம், நாம் சுவிசேஷத்தை கேட்டோம், நாம் கிறிஸ்துவனா இருக்கிறோம். இல்லை, இந்த ஒளியை நாம் என்ன பண்ணுவோம் இந்த உலகத்துக்கு? அது நிறைய விஷயம் இருக்கு, நாம் சொல்லிட்டே இருக்கணும். கிறிஸ்துவ பத்தி நம்ம சொல்லிட்டே இருக்கணும். மெயினா என்னுடைய ஆட்டிடியூட்ஸ். இன்னைக்கு நிறைய பேர் என்ன சொல்றான்னாக்கா, ஒரு கிறிஸ்தவ யாருன்னாக்கா அவன் ஞாயிற்றுக்கிழமை கோயிலுக்கு போயிட்டு பைபிள் பிடிச்சிட்டு வீட்டுக்கு வந்துட்டு ப்ரேயர் பண்ணிட்டு அவன் கிறிஸ்தவன். நெவர். அது ஒரு பார்ட் ஆஃப் த லைஃப். ரியல் லைஃப் என்னன்னாக்கா, கிறிஸ்துக்குள்ள இருந்த அந்த ஒரு ஆட்டிடியூட்ஸ், கிறிஸ்துக்குள்ள இருந்த அந்த ஒரு குணாதிசயங்கள் என் வாழ்க்கையில் என் மூலமாக இந்த உலகத்துக்கு தெரியணும். இதுதான் நான் இந்த வெளிச்சத்தை இந்த ಉಲಗத்துக்கு நான் ಕಾட்டுறது. ಕ್ರಿಸ್ತನಲ್ಲಿದ್ದಂತ ಪ್ರಭಾವ ಯಾವುದಂದ್ರೆ, ಕ್ರಿಸ್ತನಲ್ಲಿದ್ದಂತ ಜ್ಞಾನವನ್ನು ನಾನು ಈ ಲೋಕಕ್ಕೆ ಏನ್ ಮಾಡ್ಬೇಕು? ಪ್ರಕಾಶಿಸಬೇಕು. ಒಂದು ವೇಳೆ ಆ ರೀತಿ ಪ್ರಕಾಶಿಸಲಿಲ್ಲವೆಂದರೆ, ಒಂದು ರೀತಿ ನಾನು ಆ ರೀತಿ ಒಳಿಲಿಲ್ಲವೆಂದರೆ, ನಾನು ಏನಾಗಿದ್ದೇನೆ? ಮಂಕಾಗಿದ್ದೇನೆ ಅಂತ. ಯಾರು ಮಂಕ್ ಮಾಡಿದ್ದಾರೆ? ಸೈತಾನನನ್ನ ಮಂಕ್ ಮಾಡಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೆಳಕಿನಲ್ಲಿರುವಂತ ನೀವು ಎಷ್ಟು ಜನ ಈ ಬೆಳಕನ್ನ ಈ ಲೋಕಕ್ಕೆ ತೋರಿಸ್ತಾ ಇದ್ದೀರಾ? வெளிச்சத்தில் இருக்கிறேன் என்று சொல்லுகிறவன் இந்த உலகத்துக்கு தேவன், பிதாவாகி தேவன் இயேசு கிறிஸ்து மூலமாக கொடுக்கப்பட்ட இந்த சுவிசேஷம் என்ற இந்த வெளிச்சத்தை எத்தனை பேர் நம்ம இந்த உலகத்துக்கு காட்டிக் கொண்டிருக்கிறோம்? ஆனா நம்ம காட்டுறதெல்லாம் நம்மளுடைய ஆட்டிடியூட்ஸ் தான் காட்டிக்கிறோம். இந்த உலகத்துக்கு என்னுடைய கேரக்டர் தான் காட்டிட்டு இருக்கிறத தவிர கிறிஸ்துவனுடைய கேரக்டர் எனக்குள்ள நான் காட்டிட்டு இருக்கேன். இதுதான் இந்த உலகத்துக்கு வெளிச்சத்தை நம்ம காட்டுறது. வெளிச்சத்தில் வந்தாச்சு, ரட்சிப்புகளை வந்தாச்சுன்றது முக்கியம் இல்ல, அதை நான் எப்படி கடந்து திருப்பி இந்த உலகத்துக்கு நாம் அதை சொல்லுகிறோம். தேவன் நம்மளை தேர்ந்தெடுத்து அதுக்கு தான். உலகத்தில் தேவனுடைய மகிமையை நாம் சொல்லும்படி, அவருடைய குமாரனாக இயேசு கிறிஸ்துவினுடைய சுவிசேஷத்தை நாம் சொல்லும்படி, ரட்சிப்பை சொல்லும்படி, யார் பிதா, யார் குமார், யார் பரிசுத்த இந்த உலகத்துக்கு சொல்லும்படி தேவன் நம்மை தேர்ந்தெடுத்திருக்கிறார். ஆனா நம்ம இந்த உலகத்தின் காரியங்களில், உலகத்தின் இச்சைகளில், உலகத்தின் காரியங்களில் மீண்டும் அதே இருளில் தான் இருக்கிறோம். சொல்றோம் நம்ம ரட்சிக்கப்பட்டு நான் வெளிச்சத்துக்கு வந்தேன், ஆனால் மீண்டும் அதே இருளில் நாம் என்ன பண்ணிட்டு இருக்கிறோம்? டிராவல் பண்ணிருக்கிறோம். அப்படி பண்ணக்கூடாது. இந்த வசனம் என்ன சொல்லுது? 6வது ವಚನ, ಪ್ರಕಾಶವು ದೇವ ಪ್ರಕಾಶವು ಅನೇಕರಿಗೆ ಉಂಟಾಗುವುದಾಗಿ ನಮ್ಮ ಅನೇಕರಿಗೆ ನಿಮ್ಮ ಮುಖಾಂತರ ಯಾರಿಗೂ ಹೋಗ್ಬೇಕು? ಬೆಳಕು ಹೋಗ್ಬೇಕು ಅಲ್ವಾ? ಈ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಉಳಿದು, ನಿಮ್ಮ ಹೃದಯಗಳಲ್ಲಿ ಯೇಸು ಕ್ರಿಸ್ತನ್ ಬಂದಿದ್ದು ಈ ಬೆಳಕು ಯಾರು ಕಾಣಿಸ್ಬೇಕು? ಈ ಲೋಕ ಕಾಣಿಸ್ಬೇಕು. ನಾವು ಈ ಯೇಸು ಕ್ರಿಸ್ತನ ಬೆಳಕನ್ನು ತೋರಿಸ್ತಾ ಇದೀವ ಅಥವಾ ನಮ್ಮ ಬೆಳಕನ್ನು ತೋರಿಸ್ತಾ ಇದೀವ? ಯೇಸು ಕ್ರಿಸ್ತನಲ್ಲಿದ್ದಂತ ಗುಣಾತಿಶಯಗಳನ್ನ ನಾನು ಈ ಲೋಕಕ್ಕೆ ತೋರಿಸ್ತಾ ಇದ್ದೇನೆ, ಇಲ್ಲ ನಂದೇ ಕ್ಯಾರೆಕ್ಟರ್ನ ಈ ಲೋಕಕ್ಕೆ ತೋರಿಸ್ತಾ ಇದ್ದೆ? ಮ್ಯಾಕ್ಸಿಮಮ್ ಈ ಲೋಕಕ್ಕೆ ನಾನು ತೋರಿಸೋದು ನಂದೇ ಕ್ಯಾರೆಕ್ಟರ್ಸ್. ಯಾವ್ದನ್ನ ತೋರಿಸ್ತೀನಿ? ನನ್ನ ಕ್ಯಾರೆಕ್ಟರ್ನ ತೋರಿಸ್ತೀನಿ ಹೊರತು ಕ್ರಿಸ್ತನಲ್ಲಿರುವಂತ ಕ್ಯಾರೆಕ್ಟರ್ ನಾನು ಏನ್ ಮಾಡಲ್ಲ, ತೋರಿಸಲ್ಲ. ಕ್ರಿಸ್ತನಲ್ಲಿರುವಂತ ಪ್ರೀತಿಯನ್ನ ನಾನು ತೋರಿಸಲ್ಲ, ಕ್ರಿಸ್ತನಲ್ಲಿರುವಂತ ಸತ್ಯವನ್ನ ನಾನು ತೋರಿಸಲ್ಲ, ಕ್ರಿಸ್ತನಲ್ಲಿದ್ದಂತ ಉಪದೇಶವನ್ನ ನಾನು ಈ ಲೋಕಕ್ಕೆ ತೋರಿಸಲ್ಲ. ನಂದೇ ಹಾವ, ನಂದೇ ಭಾವಗಳು, ನಂದೇ ಆಟಿಟ್ಯೂಡ್ಗಳೇ ಜಾಸ್ತಿ ಇರ್ತದೆ. ಅವಾಗ ಎಲ್ಲಿ ನಾವು ಲೋಕಕ್ಕೆ ಬೆಳಕನ್ನು ತೋರ್ಸಕ್ಕೆ ಸಾಧ್ಯವಾಗುತ್ತೆ? ನಿಮಗೆ ಬೆಳಕನ್ನು ಕತ್ತಲೆಯಿಂದ ಬೆಳಕಿಗೆ ತಂದು ಸೈತಾನ ಅಧಿಕಾರದಿಂದ ನಿಮ್ಮನ್ನ ಬಿಡಿಸಿ ದೇವರ ಮಕ್ಕಳಾಗುವಂತೆ, ಪರಿಶುದ್ಧರಾಗುವಂತೆ, ಪಾಪ ಪರಿಹಾರ ಮಾಡುವುದು ಸುಮ್ಮನೆ ಬಂದು ಭಾನುವಾರ ಕೂತ್ಕೊಳ್ಳೋದಕ್ಕಲ್ಲ. ನಿಮ್ಮಲ್ಲಿ ದೇವರು ಪ್ರಕಾಶವನ್ನು ನೀವು ಏನ್ ಮಾಡಬೇಕು? ಪ್ರಕಾಶಿಸಬೇಕು. ನಿಮ್ಮಲ್ಲಿ ಹೊಳೆಯಬೇಕೆಂಬುದಕ್ಕೆ ಏನು ಕೊಟ್ಟಿದ್ದಾನೆ?
ದೇವ ಪ್ರಭಾವ ಜ್ಞಾನ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕೆ ನಮ್ಮ ಹೃದಯಗಳಲ್ಲಿ ಹೊಳೆದನು. ಈ ಬೆಳಕು ನಮ್ಮಲ್ಲಿ ಹೊಳೆದಿದ್ದು ನಾವು ಇನ್ನೊಬ್ಬರಿಗೆ ತೋರ್ಸೋದಕ್ಕೆ ಹೊರತು ಈ ಬೆಳಕು ನಮಗ್ ಮಾತ್ರ ಅಲ್ಲ. ಮುಂದಿನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಅದೇ 2 ಥೆಸಲೋನಿಕ 2ನೇ ಅಧ್ಯಾಯ 13-14 ಏನ್ ಹೇಳ್ತಾನೆ ನೋಡಿ. 2 ಥೆಸಲೋನಿಕ 2ನೇ ಅಧ್ಯಾಯ 13-14. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಪಡೆದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದಲೇ ಆರಿಸಿಕೊಂಡಿದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಏನ್ ಹೇಳ್ತಾ ಇದ್ದೇನೆ? 13ನೇ ವಾಕ್ಯ. ಕರ್ತನಲ್ಲಿ ಪ್ರಿಯ ಪರ್ಸೆನುಂಡಿ ಕ್ರಿಸ್ತನ ಸಭೆಯ ಸಹೋದರರೇ, ಸಹೋದರಿಯರೇ, ಇನ್ನು ಬೆಂಗಳೂರಿಂದ ನಮ್ಮ ಸಹೋದರರು ಬಂದಿದ್ದಾರೆ, ಟೆರಾನ್ ಅವರು. ಎಲ್ಲಾ ಸಹೋದರ ಸಹೋದರಿಯರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಪಡೆಯೋದಕ್ಕೆ ದೇವರು ನಿಮ್ಮನ್ನು ಯಾವಾಗ ಆರಿಸ್ಕೊಂಡಿದ್ದಾನೆ? ಆದಿಯಿಂದನೇ ಆರಿಸ್ಕೊಂಡಿದ್ದಾನೆ. ಯಾವಾಗಿಂದ? ಕೆವಿನ್ ನಿನ್ನೆ ದೀಕ್ಷಾ ಸ್ಥಾನ ಕೊಟ್ಟಿದ್ವಿ ನಾವು, ಅವ್ನು ನಿನ್ನೆ ಸೆಲೆಕ್ಟ್ ಆದ್ನ? ಇಲ್ಲ, ಆದಿಯಿಂದನೇ ಏನಾಗಿದ್ದಾನೆ? ಸೆಲೆಕ್ಟ್ ಆಗಿದ್ದಾನೆ. ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡಿ, 14ನೇ ವಾಕ್ಯ ಬಹಳ ಇಂಪಾರ್ಟೆಂಟ್. 14. ಹೀಗೆ ನೀವು ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕು ದೇವರು ತಮ್ಮ ಸುವಾರ್ತೆ ಮೂಲಕ ನಿಮ್ಮನ್ನು ಕರೆದನು. ರಕ್ಷಿಸಲ್ಪಟ್ಟಂತ ನೀವು ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ಈ ಸುವಾರ್ತೆ ಮುಖಾಂತರ ಏನ್ ಮಾಡಿದಾನೆ? ಕರೆದನು. ಎಷ್ಟು ಜನ ಇವತ್ತು ಕ್ರಿಸ್ತನ ಪ್ರಭಾವವನ್ನು ನಾವು ಸಂಪಾದಿಸಿಕೊಂಡಿದ್ದೇವೆ? ಸಂಪಾದಿಸಿಕೊಳ್ಳೋದ್ರೆ ಗೊತ್ತಲ್ಲ, நீங்க நம்முடைய கர்த்தராகி இயேசு கிறிஸ்துவின் மகிமையை அடையும் பொருட்டாக எத்தனை பேர் இந்த மகிமையை நாம் அடைந்து கொண்டிருக்கிறோம்? எத்தனை பேர் நம்ம அந்த மகிமைக்குள் வாழ்ந்து கொண்டிருக்கிறோம்? எத்தனை பேர் தேவன் கிறிஸ்து மூலமாக கொடுக்கப்பட்ட மகிமையை இந்த உலகத்துக்கு நாம் வெளிச்சமாக காட்டிக் கொண்டிருக்கிறோம்? வெளிச்சம்னா இதுதான். நான் இயேசு கிறிஸ்துவ சொல்லிட்டா நான் வெளிச்சமா இருக்கிறேன், அவர் வெளிச்சமா இருக்கிறார். ஆனா இன்னைக்கு நான் வெளிச்சமா இருக்கிறேன்னா ಏನು ನಾವು ನೋಡ್ಬೇಕು. ಏನ್ ಹೇಳ್ತಾರೆ? ಹೀಗೆ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಬೇಕಂತ ದೇವರು ನೀವು ಯೇಸು ಕ್ರಿಸ್ತನ ಪ್ರಭಾವವನ್ನು ಎಷ್ಟು ಜನ ಸಂಪಾದನೆ ಮಾಡ್ಕೊಂಡಿದ್ದೀರಾ? ನಿಮ್ಮಲ್ಲಿ ಎಷ್ಟು ಜನ ಯೇಸು ಕ್ರಿಸ್ತನ ಪ್ರಭಾವನ ಸಂಪಾದನೆ ಮಾಡ್ಕೊಂಡಿದ್ದೀರಾ? ಲೋಕದಲ್ಲಿ ಸಂಪಾದನೆ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿದೆ. ಯೇಸು ಕ್ರಿಸ್ತನ ಪ್ರಭಾವವನ್ನು ಎಷ್ಟು ಜನ ಸಂಪಾದನೆ ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ಆ ಪ್ರಭಾವದಲ್ಲಿ ಬದುಕ್ತಾ ಇದ್ದೀರಾ? ಎಷ್ಟು ಜನ ಆ ಬೆಳಕಿನಲ್ಲಿ ಪ್ರಭಾವ, ಬೆಳಕು, ಪ್ರಕಾಶ ಎಲ್ಲ ಒಂದೇ. ಕತ್ತಲೆಯಿಂದ ನಾವು ಪ್ರಭಾವಕ್ಕೆ ಬಂದಾಯ್ತು, ಬೆಳಕಿಗೆ ಬಂದಾಯ್ತು. ಎಷ್ಟು ಜನ ಈ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ಸುವಾರ್ತೆ ಕರೆದನು. ಎಲ್ಲ ಆಯ್ತು, ರಕ್ಷಣೆ ಒಂದಾಯ್ತು. ರಕ್ಷಣೆ ಒಂದ ನಾವು ಕ್ರಿಸ್ತನ ವಾಕ್ಯದಲ್ಲಿ, ಕ್ರಿಸ್ತನ ಪ್ರಭಾವದಲ್ಲಿ ಎಷ್ಟು ಸಮೃದ್ಧವಾಗಿ ಬೆಳೀತಾ ಇದ್ದೀವಿ. ನನ್ನ ಪ್ರಿಯ ಸೋದರ ಸೋದರಿಯರೇ, ಅಷ್ಟು ಸುಲಭ ಅಲ್ಲ ಬೆಳಕಿನಲ್ಲಿ ನಡೆಯುವಂಥದ್ದು. ಆ ಬೆಳಕನ್ನು ನಡೆಯುವುದ ಮುಖಾಂತರ ಬೆಳಕನ್ನು ನಾನು ಈ ಲೋಕಕ್ಕೆ ಪ್ರತಿಫಲಿಸುವರಾಗಬೇಕು. ಅದನ್ನೇ ಕೊಲೆಸ 1ನೇ ಅಧ್ಯಾಯ 12-13 ಏನ್ ಹೇಳ್ತಾರೆ ನೋಡಿ. ಕೊಲೆಸ 1:12-13. ಬೆಳಕಿನ ರಾಜ್ಯದೊಳಗೆ ದೇವರ ಬಾಧ್ಯತೆಯಲ್ಲಿ ಪಾಲ್ಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂದು ದೇವರನ್ನು ಬೇಡಿಕೊಳ್ಳುತ್ತೇವೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರೋದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ. ಯಾರು ಮಾಡಿದ ನಿಮ್ಮನ್ನ ಯೋಗ್ಯರನ್ನಾಗಿ? ತಂದೆ. கெவின் உன்னை யார் சுத்தப்படுத்தினது? பிதாவாகி தேவன். எதுக்கு வரணும் சொல்லிட்டு, ஒளியிலுள்ள பரிசுத்தவான்களுடைய சுதந்திரத்தில் பங்கடைவதற்கு. எங்கக்கு? ஒளியிலுள்ள பரிசுத்தவான்களுடைய என்னது சுதந்திரத்தில் பங்கடைவதற்கு நம்மை தகுதி ஆக்கியிருக்காரு. இப்ப நம்ம தகுதி ஆக்கி விட்டிருக்கிறார். இருளில் ದೇವರು ತನ್ನಮ್ಮನ್ನು ಅಂಧಕಾರ ದೊರೆತದಿಂದ ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಏನ್ ಈ ವಾಕ್ಯ ಏನ್ ಅರ್ಥ ಆಗ್ತಾ ಇದೆ? இந்த ವಚನ ನಮಗೆ என்ன புரியுது? ಏನ್ ಹೇಳ್ತಾ ಇದೆ? ಬೆಳಕಿನ ರಾಜ್ಯದೊಳಗೆ ದೇವರ ಬಾಧ್ಯದಲ್ಲಿ ಪಾಲುವರೋದಕ್ಕೆ ನಿಮ್ಮನ್ನು ಯೋಗ್ಯರ ಮಂದಿಗೆ ಸ್ತೋತ್ರ. ದೇವರು ನಮ್ಮನ್ನು ಅಂಧಕಾರದೊಳಗೆ ಬಿಡಿಸಿ ಪ್ರಿಯ ಕುಮಾರ ರಾಜ್ಯದೊಳಗೆ ಸೇರಿಸಿದರು. ಆಯ್ತು. ಸೇರಿ ಎಲ್ಲಿದ್ದೀವಿ ನಾವು? ಕ್ರಿಸ್ತನ ರಾಜ್ಯದಲ್ಲಿದ್ದೇವೆ. ಆದರೆ ನಿಜವಾಗಿಯೂ ನಾವು ಅಂಧಕಾರವನ್ನು ಬಿಟ್ಟು ಈಚೆ ಬಂದಿದ್ದೇವಾ? ಈ ಅಂಧಕಾರದ ಗುಣಾತಿಶಯಗಳನ್ನ, ಪೂರ್ವ ಸ್ವಭಾವಗಳು ಯಾವುದು? ಅಂಧಕಾರದ ಸ್ವಭಾವಗಳು ಯಾವುದು? ಪಾಪ, ಹೊಟ್ಟೆ ಕಿಚ್ಚು, ಜಗಳ, ಅಸಹ್ಯ, ಇನ್ನು ಅನೇಕ ಎಕ್ಸೆಟ್ರಾ 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 ಎಕ್ಸೆಟ್ರಾ. ನಾನು ಕ್ರಿಸ್ತನ ಅಂಧಕಾರದಲ್ಲಿ, ಕ್ರಿಸ್ತನ ರಾಜ್ಯದೊಳಗೆ ಬಂದು ಅಂಧಕಾರ ಬಿಟ್ಟು ಬಂದ ಮೇಲೆ ಮತ್ತೆ ನಾನು ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀನ? ಬಹಳ ಜನಗಳು
ಈ ಸ್ವಭಾವಗಳನ್ನು ಏನ್ ಮಾಡಿಲ್ಲ, ಬಿಟ್ಟಿಲ್ಲ. ಸ್ವಭಾವ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ನಾನು ಎಲ್ಲಿದ್ದೀನಿ ಮತ್ತೆ ವಾಪಸ್ಸು? ನನ್ನಲ್ಲಿ ಹೊಟ್ಟೆ ಕಿಚ್ಚು, ನನ್ನಲ್ಲಿ ಹಗೆತನ, ನನ್ನಲ್ಲಿ ಜಗಳಗಳು, ನನ್ನಲ್ಲಿ ಬೇರೊಬ್ಬರ ಮೇಲೆ ಹಂಗೆ ಮಾಡುವಂಥದ್ದು, ಚಾಡಿ ಹೇಳುವಂಥದ್ದು, ಎಲ್ಲಾ ಕ್ಯಾರೆಕ್ಟರ್ಸ್ ನನ್ನಲ್ಲಿ ಮತ್ತೆ ಇದ್ರೆ, ನಾನು ಕ್ರಿಸ್ತನ ಇಷ್ಟು ಸುವಾರ್ತೆನ ಕೇಳಿ ಎಲ್ಲ ಬಂದು ಇದ್ರೆ, ಅಂಧಕಾರ ದೊರೆತನೆ ಬಿದ್ದು ದೇವರಾಜ ಸೇರಿದ ಮೇಲೆ ಮತ್ತೆ ಆ ಕ್ಯಾರೆಕ್ಟರ್ಗಳು ನನ್ನಲ್ಲಿ ಬದುಕ್ತಾ ಇದ್ರೆ ನಾನು ಎಲ್ಲಿದ್ದೀನಿ ಅಂತ ಅರ್ಥ? ಮತ್ತೆ ಕತ್ತಲೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ಎಷ್ಟು ಜನ ಕತ್ತಲೆಯಲ್ಲಿದ್ದೀರಾ? நான் வெளிச்சத்தில் இருக்கிறேன் சொல்லி எத்தனை பேர் இன்னும் இருளில் வாழ்ந்து கொண்டிருக்கிறார்கள்? இருளில் வாழ்ந்து கொண்டிருக்கிறார்கள். அந்த பழைய சுபாவங்கள், பழைய காரியங்கள், உலகத்தின் இச்சைகள், பாவங்கள், பாவத்துக்கு உண்டான எல்லா காரியங்கள் எந்த மனுஷனுக்குள்ள திருப்பி திருப்பி வருதோ அவன் திருப்பி திருப்பி எங்க போயிடுறான்? அந்த இருள தான் இருக்கான், வெளிச்சத்துல இல்லை. சொல்லிக்கலாம், நான் ரட்சிக்கப்பட்டு 10 வருஷம் ஆச்சு, 20 வருஷம் ஆச்சு, 50 வருஷம் ஆச்சு, நான் இப்படி இருக்கிறேன் அப்படி இருக்கிறேன், ಇಟ್ಸ್ ಓಕೆ. ಆದ್ರೆ ನಾನು ನಿಜವಾಗಿ ಬೆಳಕಿನಲ್ಲಿದ್ದೇನಾ ಇಲ್ಲವಂತ ಯಾರು ಗೊತ್ತು? ದೇವರಿಗೆ ಗೊತ್ತು. ಕಡೆದಾಗಿ 3 ವಾಕ್ಯಗಳನ್ನ ಹೇಳಿ ನಾನು ಮುಗಿಸ್ತೇನೆ. ನಾವು ಬೆಳಕಿನ ರಾಜ್ಯದಲ್ಲಿ ಬಂದವರು ಯಾವ ರೀತಿ ಇರ್ಬೇಕಂದ್ರೆ, ஏனாகிದ್ದೀರಾ ನೀವು? இந்த உலகத்தில் வெளிச்சத்தை எந்த மாதிரி வெளிச்சத்தை காட்டணும் நீங்க? 1 பேதுரு 3ஆம் அதிகாரம் 2ஆம் அதிகாரம் 9வது வசனம். 1 பேதுரு 2:9. ನೀವಾದರೂ ನಿಮ್ಮನ್ನು ಕತ್ತಲೆಯಿಂದ ಏನು ಕರೆದಿದ್ದು ಹೋಗಿರುವುದು? ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶದ ಯಾಜಕರು, ಮೀಸಲಾದ ಜನವು. எதுக்காக தேவன் நம்மளை வெளிச்சத்துக் கொண்டிருக்கிறார் கேள்வி? எதுக்காக? நீங்களோ உங்களை அந்தகாரத்தினின்று தம்முடைய ஆச்சரியமான ஒளி நிலையத்திற்கு வரவழைத்துமாறிய புண்ணியங்களை அறிவிக்கும் படிக்கு. யாருடைய புண்ணியங்களை? எங்க தாத்தா எப்படி இருந்தாரு, எங்க அப்பா எப்படி இருந்தாரு, என் முப்பாட்ட எப்படி இருந்தாரு, இதெல்லாம் கிடையாது. யாரை பத்தி சொல்லணும்? பிதாவாகி எதுக்கு வெளிச்சத்துக்கு கூட்டு வந்தாரு? எதுக்கு சத்தியத்துல கூட்டு வந்தாரு? நீ அவருடைய காரியங்களை இந்த உலகத்துக்கு சொல்லும்படி. யாரை பத்தி? பிதாவாகி தேவன் கிறிஸ்துவின் மூலமாக இந்த உலகத்துக்கு அறிவித்த காரியங்களை சொல்லும்படிதான் அவனை கூட்டிருக்காரு. தவிர நீ கிறிஸ்தவனா இருந்துட்டு கிறிஸ்டியன் சர்டிபிகேட் வாங்கிட்டு சபைக்குள்ள இருக்கணும், அதெல்லாம் ஓகே. ஆனா மெயின் இது அவருடைய குணாதிசயங்களை இந்த உலகத்துக்கு சொல்லணும். ನಾಟ್ ಓನ್ಲಿ ಕೆವಿನ್, ಯಾರೆಲ್ಲ ದೀಕ್ಷಾಸ್ಥಾನ ಹೊಂದಿದ್ದೀರೋ ಅವನು ಇವತ್ತು ದೀಕ್ಷಾಸ್ಥಾನ ಹೊಂದಿದ್ದಾನಂದಕ್ಕೆ ಈ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಯಾರೆಲ್ಲ ದೀಕ್ಷಾಸ್ಥಾನ ಹೊಂದಿದ್ರ, ನೀವಾದರೂ ನಿಮ್ಮನ್ನು ಕತ್ತಲೆಯಿಂದ ಕರೆದು, ನಿತಿನ್ ಹೋಗ್ಸ 1-2 ತಿಂಗಳಿಂದ ತಗೊಂಡ, ಸ್ವಲ್ಪ ಹಿಂದೆ ಚಂದ್ರ ಬದರ್ ತಕೊಂಡ್ರು, ಇನ್ನು ಸ್ವಲ್ಪ ಹಿಂದೆ ಇನ್ನೆಲ್ಲ ತಕೊಂಡ್ರಿ. ಏನಕ್ಕೆ ನೀವು ಬಂದಿದ್ದೀರಾ ಕತ್ತಲೆಯಿಂದ? ಸಬ್ಜೆಕ್ಟ್ ಏನಿವತ್ತು? ಕತ್ತಲೆಯಿಂದ ಬೆಳಕಿಗೆ, இருளிலிருந்து வெளிச்சத்துக்கு. எதுக்கு? சும்மா வந்துட்டு ஞாயிற்றுக்கிழமை ஆராதனை பண்ணிட்டு போயிட்டு இருக்கா? ಇಲ್ಲ. ಏನ್ ಹೇಳ್ತಾನೆ? ನಿಮ್ಮನ್ನು ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತೆ. ಪ್ರೊಪಗಂಡ ಪಣ್ಣು, ಪ್ರಚಾರ ಮಾಡಬೇಕು. ಯಾರನ್ನ ಕುರಿತು? ತಂದೆ ದೇವ್ರು. ಎಷ್ಟು ಜನ ಮಾಡ್ತೀವಿ? ಸಮಯ ಇಲ್ಲ. ಎಷ್ಟು ಜನ ಬರ್ತೀವಿ? ಸಮಯ ಇಲ್ಲ. ಬುಧವಾರ ಬನ್ನಿ, ಸಮಯ ಇಲ್ಲ. ಭಾನುವಾರ ಬನ್ನಿ, ಸಮಯ ಇಲ್ಲ. ಭಾನುವಾರನೇ ಕೆಲಸ, ಭಾನುವಾರನೇ ಇದು. ದೇವರು ಎಲ್ಲ ಲೆಕ್ಕ ಹಾಕ್ತಾರೆ. ಇವತ್ತು ನಾನು ಗ್ರೂಪ್ ಅಲ್ಲಿ ಅದನ್ನೇ ಹಾಕಿದ್ದೆ, ಒಂದು ವಾಕ್ಯ ಹಾಕಿದ್ದೆ. ಎಷ್ಟು ಜನ ಓದ್ರಿ ಏನ್ ನನ್ಗೆ ಗೊತ್ತಿಲ್ಲ. ಇವತ್ತು ನಾನು ಹಾಕಿದ ಅಷ್ಟೇ ವಾಕ್ಯ ಅಷ್ಟೇನೆ. ಕರ್ತನೆ ನೀನು ಪ್ರೀತಿಸಿ, ಕೀರ್ತನೆ 62:12 ಕರ್ತನೆ ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತ. ಯಾರು ಏನೇ ಮಾಡ್ಲಿ ಪ್ರತಿಫಲ ಯಾರು ಕೊಡೋದು? ಇವತ್ತು ನಾನು ಏನ್ ಬೇಕಾದ್ರೆ ಹೇಳಿ ತಪ್ಪಿಸ್ಕೋಬಹುದು. ಇವತ್ತು ನನ್ ಮಾತು ಚಾತುರ್ಯ ಇದೆ, ನನಗೆ ಟ್ಯಾಲೆಂಟ್ ಇದೆ, ಏನಿದೆ, ಏನ್ ಬೇಕಾದ್ರೆ ತಪ್ಪಿಸ್ಕೋಬಹುದು. ಬಟ್ ಯಾರಂತ ತಪ್ಪಿಸ್ಕೊಳಕ್ಕಾಗಲ್ಲ, ದೇವ್ರಂತ ತಪ್ಪಿಸ್ಕೊಳಕ್ಕಾಗಲ್ಲ. ನಿಮ್ಮನ್ನ ಕರೆದಿದ್ದೇನಕ್ಕೆ? ಕರೆದು ನಿಮ್ಮನ್ನ ಕ್ರಿಸ್ತ ತನ್ನ ಮಗನ ಸುವಾರ್ತೆಯನ್ನ, ಗುಣಾತಿಶಯಗಳನ್ನ ಈ ಲೋಕಕ್ಕೆ ಹೇಳುವಂತ ಏನಾಗಿದ್ದೀರಾ ನೀವು? ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರ ಯಾಜಕರು, ಮೀಸಲಾದ ಜನಾಂಗ. ನಾವು ಇದನ್ನ ಮಾತ್ರ ಹೇಳ್ಬಿಡ್ತೀವಿ, ನಾವು ದೇವರಾದುಕೊಂಡ ಜನಾಂಗ, ನಾವು ಮೀಸಲಾದ ಪ್ರಜೆಗಳು, ದೇವರ ಸ್ವಕೀಯ ಪ್ರಜೆಗಳು, ದೇವರ ಮಕ್ಕಳು. ಏನಕ್ಕೆ? ಆತನ ಮಗನ ಗುಣಾತಿಶಯಗಳನ್ನ ಯಾರಿಗೆ ಹೇಳ್ಬೇಕು ನಾನು? ಈ ಕತ್ತಲೆ ಲೋಕ ಇದೆ. ಯಾವ ಲೋಕ?
ಲೋಕ ಕತ್ತಲಲ್ಲಿದೆ. ಆ ಕತ್ತಲಿರುವಾಗ ನಾನು ಏನ್ ಹೇಳ್ಬೇಕು? ನಾನು ತೋರಿಸ್ಬೇಕು. ಹೆಂಗ್ ತೋರಿಸ್ಬೇಕು? ಬಹಳ ಜನ ಏನಂತಾರೆ, ಅಲ್ಲಿ ಪ್ರೀಚರ್ಸ್, ಇವಾಂಜಲಿಸ್ಟ್, ಲೀಡರ್ಸ್ಗಳು ಮಾತ್ರ ಹೋಗಿ ದೇವರ ವಾಕ್ಯ ಹೇಳ್ಬೇಕು. ಇಲ್ಲ, ನನ್ನ ಒಂದು ನಡವಳಿಕೆ ಈ ಲೋಕದಲ್ಲಿ ಏನಾಗಿರ್ಬೇಕು? ಸಾಕ್ಷಿಯಾಗಿರ್ಬೇಕು. ನನ್ನ ಕ್ಯಾರೆಕ್ಟರ್ಸ್, ನನ್ನ ಆಟಿಟ್ಯೂಡ್ಸ್ ಹೆಂಗಿರ್ಬೇಕು? ಬೇರೆ ಜನಗಳ ಮುಂದೆ ಹೆಂಗಿರ್ಬೇಕು? ಸಾಕ್ಷಿ ಉಳ್ಳವರಾಗಿರ್ಬೇಕು. ನಮ್ಮನ್ನು ನೋಡಿದ್ರೆ ಓಕೆ, ಈತನ ನೋಡಿದ್ರೆ ಕ್ರಿಸ್ತನನ್ನು ರಕ್ಷಣೆ ಹೊಂದಿದವನಾಗಿದ್ದಾನೆ, ಈತನಲ್ಲಿ ಕ್ರಿಸ್ತನ ಒಂದು ಗುಣಾತಿಶಯಗಳಿದೆ ಅಂತ ಯಾರು ಹೇಳ್ಬೇಕು? ಕತ್ತಲಲ್ಲಿರೋರು ಹೇಳ್ಬೇಕು. ಆ ರೀತಿ ನಾವು ಬದುಕಬೇಕು. 1 ಯೋಹಾನ 2:8 ಏನ್ ಹೇಳುತ್ತೆ ನೋಡಿ. 1 ಯೋಹಾನ 2:8. ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆ, ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ. ಹೇಗೆಂದರೆ ಕತ್ತಲೆಯು ಕಳೆದು ಹೋಗಿದೆ, ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತದೆ. ಆದರೂ ನಿಮಗೆ ಬರೆಯುವುದು ಹೊಸ ಅಪ್ಪಣೆ, ಇದು ಆತನಲ್ಲಿ ನಿಮ್ಮಲ್ಲಿ ಸತ್ಯವಾಗಿ. ಹೇಗೆಂದ್ರೆ ಕತ್ತಲೆಯು ಕಳೆದು ಹೋಗುತ್ತದೆ, ನಿಜವಾದ ಬೆಳಕು ಈಗ. ಯೋಹಾನ ಹೇಳ್ತಾನೆ, ನಿಜವಾದ ಬೆಳಕು ಈಗ ಏನಾಗ್ತಾ ಇದೆ? ಪ್ರಕಾಶಿಸುತ್ತಾ ಇದೆ. ಎಷ್ಟು ಜನರ ಆತ್ಮಗಳಲ್ಲಿ, ಎಷ್ಟು ಜನರ ಜೀವನದಲ್ಲಿ ಈ ಕ್ರಿಸ್ತನ ಪ್ರಕಾಶವು ಬೆಳಗ್ತಾ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೆಳಗೋದಂದ್ರೆ ಬೇರೆ ಬೆಳಕಲ್ಲ, ಸೂರ್ಯ ಚಂದ್ರ ಅಲ್ಲ. ನಾನು ಬೆಳಗ್ಬೇಕು. ನನ್ನಲ್ಲಿ ಕ್ರಿಸ್ತನ ಪ್ರಭಾವವು ಎಷ್ಟು ಬೆಳೀತಾ ಇದೆ. எனக்குள் கிறிஸ்துனுடைய ஒளி எப்படி இருக்கிறது? ஒளியில் இருக்கிறேன். 9வது வசனம், 8வது வசனம். மேலும் நான் புதிய கற்பனை உங்களுக்கு தருகிறேன், இது அவர்களுக்கும் உங்களுக்கும் மெய்யாயிருக்கிறது. என்னென்றால் இருளில் நீங்கி போகிறது, மெய்யான ஒளி இப்பொழுது பிரகாசிக்கிறது. மெய்யான ஒளி இப்பொழுது யாருக்குள்ள பிரகாசித்துக் கொண்டிருக்கிறது? ரட்சிக்கப்பட்ட கிறிஸ்துவ சகோதர சகோதரிகள், இந்த மெய்யான ஒளி பிரகாசிக்க வேண்டும். அவர் வந்தாரு, வாழ்ந்தாரு, இறந்தாரு, மரித்தாரு, மரணத்தை வென்றாரு, தேவனுடைய வலது பாசத்தில் போய் உக்காந்தாச்சு. இப்போ அந்த காரியத்தை, அவர் தந்த ஒளியை இந்த உலகத்துக்கு பிரகாசிக்க வேண்டிய கடமை யாருக்கு இருக்கிறது? ஒவ்வொரு கிறிஸ்துவ சகோதர சகோதரிக்கு இருக்கிறது. நான் வேதாமத்தை படிக்கிறது, நான் ஆராதனைக்கு வருகிறது, அதெல்லாம் தாண்டி இந்த ஒளியை இந்த உலகத்துக்கு நான் கொண்டு போகணும். எப்படி கொண்டு போகணும்? என்னுடைய ஆட்டிடியூட்ஸ், என்னுடைய காரியங்கள் இந்த உலகத்தின் மத்தியில் எப்படி இருக்கோ அதன் மேல இந்த உலகம் டிசைட் பண்ணும். கிறிஸ்து வாழ்ந்த வாழ்க்கை தான் இந்த உலகம் இன்னைக்கு பேசுது. அதே மாதிரி நம்முடைய வாழ்க்கை அந்நியர்கள் மத்தியிலும் இந்த உலகத்தின் மத்தியில ಸಾಕ್ಷಿಯುಳ್ಳ வாழ்க்கை இருக்க வேண்டும். அதுதான் இந்த ஒளியை, நம்ம ಕ್ರಿಸ್ತುವಿನ ஒளியை வெளியே ಕೊಡುವುದು. ಈ ಲೋಕದ ಮಧ್ಯದಲ್ಲಿ ನಾವು ಕ್ರೈಸ್ತರಾಗಿ ಬದುಕುವಂಥದ್ದು, ಕ್ರೈಸ್ತನ ಗುಣಾತಿಶಯಗಳನ್ನ, ಕ್ಯಾರೆಕ್ಟರ್ಗಳನ್ನ ಒಬ್ರು ನೋಡಿದ್ರೆ ಹೇಳ್ಬೇಕು, ಓಹೋ ಇವ್ರು ಇಂಥ ಮಗನ, ಇವ್ರ ಸೇವಕರ ಮಗನ, ಯಾರೋ ಬಂದು ಹೇಳ್ಬೇಕು, ಬದರ್ ನಿಮ್ ಮಗ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ವಾಕ್ಯದಲ್ಲಿ ಅಂತ ಹೇಳಿದ್ರೆ ಹೆಂಗಿರ್ತದೆ? ಯಾರೋ ಬಂದು ನಿಮ್ ಮಗ ಹಿಂಗೆ ಅಂತ ಹೇಳಿದ್ರೆ ಹೆಂಗಿರ್ತದೆ? ಸಾಕ್ಷಿ ಏನಾಗುತ್ತೆ? ಸೊ ಲೋಕದ ಮಧ್ಯದಲ್ಲಿ ಸಾಕ್ಷಿ ಹೆಂಗಿರ್ಬೇಕು? ನಮ್ಮ ಹಾವ ಭಾವಗಳು, ನಮ್ಮ ನಡತೆಗಳು ಎಲ್ಲವೂ ಕ್ರಿಸ್ತನನ್ನು ಹೋಲುವಂತೆ ಇರಬೇಕು, ಕ್ರಿಸ್ತನ ಬೆಳಕನ್ನು ಪ್ರತಿಫಲಿಸುವಂತಿರ್ಬೇಕು, ಹೊರತು ನಮ್ದಲ್ಲ. ಅದರಿಂದ ನಾವು ತುಂಬಾ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು, ಅನೇಕ ತ್ಯಾಗಗಳನ್ನ ಮಾಡ್ಲೇಬೇಕು. ಲೋಕ ಹೆಂಗ್ ಬೇಕಾದ್ರೆ ಇಟ್ಕೊಂಡು ಹೋಗಿ, ಮೊನ್ನೆ ಎಲ್ಲ ಹೋಳಿ ಎಲ್ಲ ಹಚ್ಕೊಂಡು ತಿರ್ಗಿದ್ರು. ನಾವು ಹೋಳಿ ಹಾಕೊಂಡ್ರೆ ಏನಾಗುತ್ತೆ? ನಾವು ಯಾರನ್ನ ಪ್ರತಿಫಲಿಸ್ತೇವೆ? ಸೈತಾನನನ್ನ. ಸೊ ನಾವು ಅನ್ಕೊಂಡ್ಬಿಡ್ತೀವಿ ಇದೆಲ್ಲ ಭಾರತ ಒಂದು ಬಹು ಸಂಸ್ಕೃತಿಯ ದೇಶ, ಎಲ್ಲ ನಡೀತದೆ. ಯಾವುದು ಇಲ್ಲ. ದೇವರು ಹೇಳಿದನ್ನ ಮಾತ್ರ ನಾನು ಮಾಡಬೇಕಾಗಿದೆ. ದೇವರು ನಮ್ಮನ್ನ ಏನಕ್ಕೆ ಆರಿಸ್ಕೊಂಡ? ಆತನ ಮಗನ ಗುಣಾತಿಶಯಗಳನ್ನು ಈ ಲೋಕಕ್ಕೆ ಪ್ರಚಾರ ಮಾಡುವಂತೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಅದಕ್ಕೆ ನಿಮ್ಮನ್ನ ಕತ್ಲೆಯಿಂದ ಬೆಳಕಿಗೆ ತಂದಿದ್ದು. ಬೆಳಕಿನಲ್ಲಿ ನೀವು ಅದನ್ನ ಮಾಡಲೇಬೇಕು. ಇಲ್ಲಿ ಹೇಳ್ತಾನೆ, ಹೇಗೆಂದ್ರೆ ಏನ್ ಹೇಳ್ತಾನೆ? ಕತ್ತಲೆ ಕಳೆದು ಹೋಗುತ್ತೆ, ನಿಜವಾದ ಬೆಳಕು ಈಗ ಪ್ರಕಾಶಿಸ್ತದೆ. ಈಗ ನಿಮ್ಮಲ್ಲಿ ನಾನು ಕಡೆಯಾಗಿ ಹೇಳೋ ಪ್ರಶ್ನೆ, ಕ್ರಿಸ್ತನಲ್ಲಿದ್ದಂತ ಪ್ರಕಾಶವು ನಿಮ್ಮಲ್ಲಿ ಬೆಳಗ್ತಾ ಇದೆಯಾ? ನಿಮ್ಮಲ್ಲಿ ಕ್ರಿಸ್ತನಲ್ಲಿರುವಂತ ಪ್ರಕಾಶವು ಬೆಳಗ್ತಾ ಇದೆಯಾ? ಪ್ರಕಾಶಿಸುತ್ತಾ ಇದೆಯಾ? ಉங்களுக்குள்ள இயேசு கிறிஸ்துவின் அந்த ஒளி ஒளித்துக் கொண்டிருக்கிறதா? ಅದು உங்களுக்கு ನಾವು ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಿ, ನಿಮ್ಮನ್ನು ನೀವು ಎಕ್ಸಾಮಿನ್ ಮಾಡ್ಕೊಳ್ಳಿ. ಯಾವ ಮನುಷ್ಯ ತನ್ನನ್ನು ತಾನೇ ಎಕ್ಸಾಮಿನ್ ಮಾಡ್ಕೊತಾನೋ ಅವನು ಬೆಟರ್ ಪರ್ಸನ್ ಆಗಿರ್ತಾನೆ. ಬೇರೆಯೊಬ್ರು ನಾವು ಬಂದು ನಮ್ಮನ್ನು ಎಕ್ಸಾಮಿನ್ ಮಾಡೋದು ಬೇಡ. இன்னொரு மனுஷன் வந்து நம்மளை எக்ஸாமின் பண்றது வேண்டாம். என்னை குறித்து நானே வந்துட்டு பரிசோதித்துக் கொள்ளுகிறேன். வேற மத்த பரிசோதித்து சொல்ற அவசியம் இல்லை. ನನ್ನನ್ನು ಕುರಿತು ನಾನೇ ಪರಿಶೋಧಿಸಿಕೊಳ್ಳಬೇಕು. ನನ್ನಲ್ಲಿ ಕ್ರಿಸ್ತನ ಬೆಳಕು ಪ್ರಕಾಶಿಸಿದೆ. ಕಡೆ ವಾಕ್ಯ ಎಫೆಸ 5ನೇ ಅಧ್ಯಾಯ 8-9. ಎಫೆಸ 5ನೇ ಅಧ್ಯಾಯ 8-9.
ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನೀವು ಇಂದಿನ ಕಾಲದಲ್ಲಿ ಏನಾಗಿದ್ದೀರಿ? ಕತ್ತಲೆ ಆಗಿದ್ದೀರಿ. ಈಗ ಕ್ರಿಸ್ತನಲ್ಲಿ ಏನಾಗಿದ್ದೀರಾ? முற்காலத்தில் நீங்கள் அந்தகாரமாய் இருந்தீர்கள், இப்பொழுது கர்த்தருக்குள் வெளிச்சமாய் இருக்கிறீர்கள். கெவின் ஞானஸ்தானம் பெற்றது முற்காலத்தில் எங்க இருந்த நீ? அந்தகாரத்தில் இருந்தீர்கள், இப்பொழுதோ கர்த்தருக்குள் வெளிச்சமா இருக்கிறீர்கள். ಈಗ ಏನಾಗಿದ್ದೀರಾ? ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಾ. ಎಷ್ಟು ಜನ ಇದ್ದೀರಾ ಬೆಳಕಾಗಿದ್ದೀರಾ? ದ ಕ್ವಶನ್, ಪ್ರಶ್ನೆ, ಎಷ್ಟು ಜನ ಬೆಳಕಾಗಿದ್ದೇವೆ? ಏನ್ ಬೆಳಕು ಅಂದ್ರೆ ನೆಕ್ಸ್ಟ್ ಹೇಳ್ತಾನೆ ನೋಡಿ, ಬೆಳಕಿನವರಂತೆ ನಡೆದುಕೊಳ್ಳಿ. 9வது வசனம், ஆவியின் கனி சகல குணத்திலும் நீதியிலும் உண்மையிலும் விளங்கும். தமிழ்ல ಕನ್ನಡல வந்து ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಏನಂತೆ? ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿ. ಉಪಕಾರ, நீதி, சத்திய அல்வா? நற்குணத்திலும் நீதியிலும் உண்மையிலும். இதுதான் வெளிச்சம். ನಾನು நல்ல ಟೀಕ ಡ್ರೆಸ್ போட்டு ಬರೋದು வெளிச்சம். ನಾನು ಒಳ್ಳೆ ಡ್ರೆಸ್ ಹಾಕೊಂಡ್ ಬರೋದು ಅಲ್ಲ. ನನ್ನಲ್ಲಿ ಬೆಳಕು. ಈಗ ಆಯ್ತಾ? ಸಬ್ಜೆಕ್ಟ್ ಅರ್ಥ ಆಗಿರ್ಬೇಕು. ಎಲ್ಲಿದ್ರ? ಬೆಳಕು ಕತ್ತಲೆಯಿಂದ ಎಲ್ಲಿ ಬಂದಿದ್ರ? ಬೆಳಕಿಗೆ ಬಂದಾಯ್ತು. ಇಷ್ಟೊತ್ತು ನೋಡಿದ್ ಬಿಡಿ. ಈಗ ಬೆಳಕನ್ನು ಯಾವ್ದು ತೋರಿಸ್ಬೇಕು ನೀವು? ಬೆಳಕಿನ ಫಲವು ಯಾವುದು? ಉಪಕಾರ, நீதி, சத்திய. ಈ ಬೆಳಕಿನ ಫಲ ಯಾವುದು? வெளிச்சத்தின் கனிகள். அதாவது இங்க தமிழ்ல ஆவியின் கனின்னு இருக்கு, கன்னடால வெளிச்சத்தின் கனின்னு சொல்லி இருக்கிறது. கனி சகல நற்குணத்திலும் நீதியிலும் உண்மையிலும் விளக்கும். ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತೆ. ಎಷ್ಟು ಜನ ಇವತ್ತು ನಾವು ಉಪಕಾರದಲ್ಲಿ ದೇವರ ಬೆಳಕನ್ನು ತೋರಿಸ್ತೇವೆ? ಎಷ್ಟು ಜನ ನಾವು ನೀತಿಯಲ್ಲಿ ದೇವರ ಬೆಳಕನ್ನು ತೋರಿಸ್ತಾ ಇದ್ದೇವೆ? ಎಷ್ಟು ಜನ ನಾವು ಸತ್ಯದಲ್ಲಿ ದೇವರ ಬೆಳಕನ್ನು ಈ ಲೋಕಕ್ಕೆ ತೋರಿಸ್ತಾ ಇದ್ದೇವೆ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನ ಕತ್ತಲಿಂದ ಬೆಳಕಿಗೆ ಬಂದೆವೆಂದು ನಾವು ಹೇಳಿಕೊಳ್ಳೋದು ಮುಖ್ಯ ಅಲ್ಲ. ಬೆಳಕಿನವರಾಗಿ ನಾವು ಈ ಲೋಕದಲ್ಲಿ ಕ್ರಿಸ್ತನ ಗುಣಾತಿಶಯಗಳನ್ನು ನಾವು ಹೇಗೆ ದೇವರ ಒಂದು ಗುಣಾತಿಶಯಗಳನ್ನು ಕ್ರಿಸ್ತನು ಈ ಲೋಕಕ್ಕೆ ತೋರಿಸಿದನೋ ಹಾಗೆ ಕ್ರಿಸ್ತನ ಗುಣಾತಿಶಯಗಳನ್ನು ಈ ಲೋಕಕ್ಕೆ ನಾವು ಪ್ರಕಾಶಮಾನ ಮಾಡುವರಾಗಿದ್ದೇವೆ, ಬೆಳಕಾಗಿ ತೋರಿಸಲಾಗಿದ್ದೇವೆ. ಈ ಬೆಳಕಿನ ಕಾರ್ಯಗಳು ಉಪಕಾರ, ನೀತಿ, ಸತ್ಯ. ಇದನ್ನ ನಾವು ಎಷ್ಟು ಜನ ಈ ಲೋಕಕ್ಕೆ ತೋರಿಸ್ತಾ ಇದ್ದೇವೆ ಅನ್ನೋದು ಮುಖ್ಯ. ಇವತ್ತು ಈ ಒಂದು ಪಾಠ ನಮ್ಮೆಲ್ಲರ ಒಂದು ಆತ್ಮೀಯ ಜೀವನದಲ್ಲಿ ಬಹಳ ಮುಖ್ಯ. ವಿಶೇಷವಾಗಿ ನಾನು ಸಬ್ಜೆಕ್ಟ್ ತೆಗೆದಿದ್ದೆ. ನಿನ್ನೆ ಕೆವಿನ್ ದೀಕ್ಷಾಸ್ಥಾನ ತಗೊಂಡ, ಅವನ ಒಂದು ಜೀವನದಲ್ಲಿ ಕತ್ತಲಿಂದ ಬೆಳಕಿಗೆ ಬಂದಿದ್ದಾನೆ. ಅವನು ಬೆಳಕಿನಲ್ಲಿ ಹೆಂಗಿರ್ಬೇಕು? ಈ ಪಾಠ ಅವ್ರಿಗೆ ಮಾತ್ರ ಅಲ್ಲ, ಆಲ್ರೆಡಿ ಬೆಳಕಿನಲ್ಲಿರುವವರು ಮಂಕಾಗಿದ್ದೀರಾ, ಅಥವಾ ಬೆಳಗ್ತಾ ಇದ್ದೀರಾ, ಅಥವಾ ನಿಮ್ ಲೈಟ್ ಡಿಮ್ ಆಗ್ಬಿಟ್ಟಿದ್ಯಾ, ಅಥವಾ ನಿಮ್ದು ಏನಾದ್ರು ಸ್ವಲ್ಪ ರೀಚಾರ್ಜ್ ಮಾಡ್ಕೋಬೇಕಾ? ಈ ವಾಕ್ಯ ಎಲ್ಲ ನೋಡ್ಕೊಳ್ಳಿ. ನಿಮ್ಮನ್ನು ನೀವೇನ್ ಮಾಡಿ? ಬ್ರೈಟ್ ಮಾಡ್ಕೊಡಿ. ನಿಮ್ಮಲ್ಲಿರುವಂತ ಕ್ರಿಸ್ತನ ಪ್ರಕಾಶವನ್ನು ಏನ್ ಮಾಡಿ? ಬ್ರೈಟ್ ಆಗಿ ತೋರಿಸಿ. ಆ ರೀತಿ ಬದುಕನ್ನು ಬದುಕಿ. ಅದೇ ರೀತಿಯಾಗಿ சகோதரர் கெவின் அவர்கள் ஒளியில் வந்தாச்சு, ஒளியில் வெளிச்சத்தில் இருக்கிற. இனி யாரை பத்தி ஒளியை காட்டணும்? நீ உன்னை பத்தி இல்ல, கிறிஸ்துவ பத்தி. பிதாவாகி தேவன் கிறிஸ்துவின் மூலமாக சொல்லப்பட்ட இந்த சுவிசேஷத்தையும் இந்த சத்தியத்தையும் இந்த உபகாரத்தையும் எல்லா உண்மைகளும் இந்த உலகத்துக்கு யார் வெளிச்சத்தை காட்டணும்? அதுக்கு தான் உன்னை தேவன் போட்டிருக்காரு. ரட்சிக்கப்பட்டு ஞானஸ்தானப்பட்டு எதுக்கு உன்னை சபைக்குள்ள கூப்பிட்டு வந்தாருன்னா, அவருடைய நற்கிரியைகளை, அவருடைய மகிமையை இந்த உலகத்துக்கு சொல்லும்படி. அதனால உன்னை அந்த காலத்திலிருந்து உன்னை கூப்பிட்டு எங்க கொண்டு வந்திருக்காரு? வெளிச்சத்துக்கு கொண்டு வந்திருக்காரு. இப்ப வெளிச்சத்துக்கு வந்த பிறகு நான் வெளிச்சமா இருக்கணும். மீண்டும் அந்த இருளில் போய் என்ன பண்ணக்கூடாது? சிக்கக்கூடாது. மீண்டும் அந்த பாவமான காரியத்துக்கு நான் போய் மாட்டக்கூடாது. மீண்டும் அந்த பிசாசின் அடிமைத்தனத்துக்கு நான் என்ன பண்ணக்கூடாது? மாட்டக்கூடாது. அதனால அடிமைத்தனத்தை விடுவித்தார், பரிசுத்தமாக பண்ணப்பட்டார், பாவங்களை மன்னித்திருக்கிறார். உனக்குள்ள தேவனுடைய ஒளி இருக்கிறது. இந்த ஒளியை இந்த உலகத்துக்கு சொல்ல வேண்டும். நீ இங்க மைசூர்ல இருந்து சொல்றியோ, மட்ராஸ்ல சொல்றியோ, விம்பநகர் கிறிஸ்தன் சபையில சொல்றியோ, நீ எங்க போனாலும் கிறிஸ்தனுடைய ஒளியை இந்த உலகத்துக்கு சொல்ல வேண்டும் என்று தேவன் அழைத்திருக்கிறார். அந்த ஒரு அழைப்பை, அந்த ஒரு காரியத்தை உன் மனதில் வைத்துக் கொண்டு இனி நான் வாழ்வது கிறிஸ்துக்காகவும், கிறிஸ்துவனுடைய இந்த சுவிசேஷத்துக்காகவும்,
கிறிஸ்துவனுடைய சபைக்காகவும் சபையாகிய கிறிஸ்துவின் தலைக்காகவும் நான் இந்த உலகத்தில் வாழ்ந்து தேவனுடைய மகிமையை கிறிஸ்துவின் சபையின் மூலமாக நான் சொல்லுகிறேன் என்ற ஒரு உறுதிமொழி எடுத்துக்கொண்டு இங்கிருந்து நீ கடந்து செல்ல நான் ಅನ್ಬೋಡು ಬೇಡಿಕೊಳ್ಳಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಸಂದರ್ಭದಲ್ಲಿ ನೋಡಿದಂತ ಪ್ರತಿಯೊಂದು ವಾಕ್ಯಗಳು ಅವರು ಸಹೋದರರಿಗೆ ಮಾತ್ರ ಅಲ್ಲ, ನಾವು ಇವತ್ತು ನಮ್ಮಲ್ಲಿ ಆ ಬೆಳಕು ತುಂಬಿ ಹರಿತಾ ಇದೆಯಾ, ನಮ್ಮಲ್ಲಿ ದೇವರ ಬೆಳಕು ಪ್ರಕಾಶವಾಗ್ತಿದೆ ಅಥವಾ ಬೇರೆ ಕಾರ್ಯಗಳು ನಮ್ಮಿಂದ ಹೋಗ್ತಾ ಇದೆಯಾ, ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡು ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದೇವೆ. ಬೆಳಕಿನಲ್ಲಿದ್ದು ಕ್ರಿಸ್ತನ ದೇವರ ನೀತಿಯನ್ನು, ಸತ್ಯವನ್ನು, ಉಪಕಾರವನ್ನು ಈ ಲೋಕಕ್ಕೆ ನಾವು ಬೆಳಕು ತೋರಿಸಿ ಲೋಕಕ್ಕೆ ನಾವು ಮಾದರಿಯಾಗಿದ್ದು ನಮ್ಮ ಮುಖಾಂತರ ಅನೇಕ ಆತ್ಮಗಳು ರಕ್ಷಣೆ ಬರುವ ಹಾಗೆ ನಮ್ಮಲ್ಲಿ ನಾವು ಪ್ರತಿಯೊಬ್ಬರು ಪರಿಶೋಧಿಸಿಕೊಂಡು ಇಲ್ಲಿಂದ ಸಾಗೋಣ. ಬಹಳ ತಾಳ್ಮೆಯಿಂದ ಇಷ್ಟೊತ್ತು ಕೇಳಿದ ನಿಮ್ಮೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ಶುಭಾಶಯ ಹೇಳ್ಕೊಡುತ್ತಾ மற்றவர்த்தி கெவினுக்கு நான் சுபாஷை ಹೇಳ್ಕೊಡ கேள்விக்கு நான் நன்றியை தெரிவித்துக் கொள்கிறேன். கிறிஸ்துக்குள்ள மிகவும் வளர்ச்சியாக கிறிஸ்துவனுடைய ஒரு சபைக்கு தூணாக நீ எந்த சபைக்குள் இருக்கிறதோ அந்த சபையும் கிறிஸ்து சபையின் தூணாக ஆதார ஸ்தம்பமாக இருக்க வேண்டும் என்று நான் ಕರ್ತವ್ಯ வேண்டிக் கொள்கிறேன். ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರಗಳು. ಥ್ಯಾಂಕ್ ಯು.